ಓಂ ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಧ್ಯಾನ ಮೂಲ ಗುರುಮೂರ್ತಿ ಪೂಜ್ಯ ಮೂಲ ಗುರುಪಾದ ಮಂತ್ರ ಮೂಲ ಗುರುವಾಕ್ಯ ಮುಕ್ತಿ ಮೂಲ ಗುರುಕೃಪಃ. ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಬಸವಾನಂದರ ಪಾದಕಮಲಗಳಿಗೂ ಹಾಗೂ ಅವರ ಪ್ರತಿರೂಪದಂಥ ನಿಜಗುಣಪ್ಪನವರ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸದ್ಗುರು ಮಾರ್ಥಂಡ ಸಾಬೆ ಸದ್ಗುರುಗಳ ಪಾದಕಮಲಗಳಿಗೂ ಹಾಗೂ ರಾಯಪ್ಪ ಸದ್ಗುರುಗಳ ಪಾದಕಮಲಗಳಿಗೂ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಗುರು ಸ್ವರೂಪರಾದಂಥ ನನ್ನ ಪತಿದೇವರಿಗೂ ಕೂಡ ನನ್ನ ದೀರ್ಘದಂಡ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಮನದಲ್ಲಿ ಸ್ಮರಿಸಿಕೊಳ್ಳುತ್ತಾ, ತಮ್ಮೆಲ್ಲರಿಗೂ ವಂದಿಸುತ್ತಾ, ಇವತ್ತಿನ ನಿಜಗುಂಡ್ರು ಭಾಳ ಚಂದ ಹೇಳಕತ್ತಾರ. ಯಾರಿಗೆ ಹೇಳಕತ್ತಾರ? ಅಧಿಕಾರಿಗಳಿಗೆ, ಮುಮುಕ್ಷುಗಳಿಗೆ. ಮುಕ್ತಿಯನ್ನು ಪಡ್ಕೊಳ್ಬೇಕು, ಈ ಜನ್ಮವನ್ನು ಸಾರ್ಥಕ ಮಾಡ್ಕೊಳ್ಬೇಕು ಅಂತ ಸದಾಕಾಲ ಆನಂದವನ್ನು ನಾವು ಪಡ್ಕೊಳ್ಬೇಕು ಅನ್ನುವಂಥವರಿಗೆ ಈ ವಿಚಾರಗಳನ್ನು ಅವ್ರು ತಿಳಿಸ್ತಾ ಇದ್ದಾರೆ. ನಿಜಗೊಂಡ್ರು ಭಾಳ ಕರುಣೆಯಿಂದ, ಒಲುಮೆಯಿಂದ, ಪ್ರೀತಿಯಿಂದ ಅಂತ ಹೇಳ್ತಕ್ಕಂಥದ್ದು. ಈ ಶಿವಕಾರುಣ್ಯ ಸ್ಥಳದಲ್ಲಿ ಶಿವನ ಒಂದು ಕೃಪೆಯನ್ನು ಕೇಳಿಕೊಳ್ಳುವಂಥದ್ದು, ಕಷ್ಟವನ್ನು ಭಕ್ತ ಹೇಳಿ ಶಿವನ ಒಂದು ಕೃಪೆಯನ್ನು ಪಡ್ಕೊಳ್ಳುವಂಥದ್ದು ಈ ಕೈವಲ್ಯ ಪದ್ಧತಿ. ಈ ಕೈವಲ್ಯ ಪದ್ಧತಿ ಒಳಗೆ ಕೈವಲ್ಯ ಅಂದ್ರೆ ಮೋಕ್ಷ, ಮುಕ್ತಿ, ಪದ್ಧತಿ ಅಂದ್ರೆ ದಾರಿ. ಇದರಲ್ಲಿ ಶಿವಕಾರುಣ್ಯ ಸ್ಥಳ ನಡೆದಂಥದ್ದು. ಈ ಶಿವಕಾರುಣ್ಯ ಸ್ಥಳದಲ್ಲಿ 18ನೆಯ ಪದದಲ್ಲಿ ಭಾಳಷ್ಟು ವಿಚಾರಗಳನ್ನು ಕೇಳ್ಕೊಳ್ತಾ ಇದ್ದಾನ ಭಕ್ತ ಪರಮಾತ್ಮನನ್ನು ಕುರಿತು. ಏನು ಕೇಳ್ಕೊಳ್ತಾ ಇದ್ದಾನ ಅಂದ್ರೆ 18ನೇ ಪದದಲ್ಲಿ ಹೇಳ್ತಾರೆ, ಯಾಕೆನ್ನ ನಿಂತು ಸಂಸ್ಕೃತಿಯೊಡಗೂಡಿದೆಲೆ ದೇವರೆಲೆ ದೇವರೇ ಸಾಕಿನ್ನು ನಿಜವ ನೀಯದೆ ತಳು ಮಾಳ್ಪರೇಲೆ ಅಂತ ಹೇಳುವಂಥ ವಿಚಾರ. ಯಾಕೆ ಅಂದರೆ ಏನು ಕಾರಣ? ನನ್ನನ್ನು ಇಂಥ ಒಂದು ಸಂಸಾರದಲ್ಲಿ ಕೂಡಿಸಿದಂಥದ್ದಕ್ಕೆ ಏನು ಕಾರಣ? ಪರಮಾತ್ಮ. ಅದಕ್ಕೆ ಸಾಕು, ಇನ್ನು ನನ್ನ ನಿಜ ಸ್ವರೂಪವನ್ನು ನನಗೆ ತಿಳಿಸಿಬಿಡು. ಎಷ್ಟೋ ಜನ್ಮಗಳಲ್ಲಿ ತಿರುಗಿ ಬಂದಿದ್ದೀನಿ, ಈಗ ಸಾಕಾಗಿಬಿಟ್ಟದಪ್ಪ. ಯಾಕೆ ನನಗೆ ಇಂಥ ಒಂದು ಸಂಸಾರ, ಜನನ ಮರಣ ಅಂತ ಸಂಸಾರಕ್ಕೆ ನನಗೆ ಯಾಕೆ ಗುರಿ ಮಾಡಿದಿ ಪರಮಾತ್ಮ? ಇನ್ನು ಸಾಕಪ್ಪ, ನನ್ನ ನಿಜ ಸ್ವರೂಪವನ್ನು ತಡ ಮಾಡದೆ ನನಗೆ ಆ ಸ್ವರೂಪವನ್ನು ತಿಳಿಸಿಕೊಡಪ್ಪ ಅಂತ ಇಲ್ಲಿ ಪರಮಾತ್ಮ ನನ್ನ ಭಕ್ತನಾದಂಥವನು ಕೇಳ್ತಾ ಇದ್ದಾನೆ. ನಾವು ನಿನ್ನೆ ಒಂದು ಸ್ವಲ್ಪ ಆಗಿದೆ ವಿಚಾರ, ಈ 1ನೇ ನುಡಿಯಿಂದ ನೋಡೋಣ. ಏನು ಅಂತಂದ್ರೆ, ಮೊದಲ ಇದನ್ನು ನನ್ನನ್ನು ಏನು ಮಾಡಿದೆ? ಅಜ್ಞಾನ ಶಕ್ತಿಗೆ ಮಾರಿಬಿಟ್ಟಿಯಪ್ಪ. ಪುನಃ ಅದನ್ನು ನಷ್ಟ ಮಾಡ್ಬೇಕನ್ನುವಂಥ ಭಾವನೆ ಕೂಡ ನೀನೇ ಹಾಕಿದೆ. ಅದಕ್ಕೆ ಈ ಕರ್ಮದ ಒಂದು ಪರಿಪಾಕಕ್ಕೆ ಅನುಗುಣವಾಗಿ ಸೃಷ್ಟಿಯನ್ನು ಮಾಡಿದೆ, ಅದನ್ನು ಮೀರಿ ಉತ್ಪತ್ತಿಯನ್ನು ಮಾಡಿದೆ. ಈ ಪಾಶಗಳನ್ನುವಂಥದ್ದು ಮಲಪಾಶ, ಕರ್ಮಪಾಶ, ಮಲಪಾಶಗಳನ್ನುವಂಥ ಹಗ್ಗಗಳಿಂದ ನನ್ನನ್ನು ಕಟ್ಟಿ ಹಾಕಿಬಿಟ್ಟಿದೆ ಅಂತ ಪರಿಪರಿಯಾಗಿ ಪರಮಾತ್ಮನನ್ನು ಕೇಳ್ಕೊಳ್ಳುವಂಥ ವಿಚಾರ. ಏನು ಹೇಳ್ತಾರೆ 1ನೇ ನುಡಿಯಲ್ಲಿ? ಮೊದಲು ನೀ ನನ್ನನ್ನು ಅಜ್ಞಾನ ಶಕ್ತಿಗೆ ಮಾರಿದೆಲೆ, ಒದವಿ ಮತ್ತದನ್ನೇ ಕೆಡಿಸಲೆಂಬ ಬಗೆ ದೂರಿದೆ, ಪುದಿದ ಕರ್ಮದ ಪಾಕದನುಗುಣ ದೋಳು ಮೀರಿದೆ, ವಿಧಿಸಿ ಬಳಿಕ ಮಾಯಾಮಲ ಪಾಶವನ್ನು ಬೀರಿದೆ ಅಂತ ಇಲ್ಲಿ 1ನೇ ನುಡಿಯಲ್ಲಿ ಕೇಳ್ಕೊಳ್ತಾ ಇದ್ದಾನು. ಮೊದಲಂದ್ರೆ ಪೂರ್ವದಲ್ಲಿ ನನಗೇನು ಮಾಡಿದೆ? ನೀ ನನಗೆ ಅಜ್ಞಾನ ಶಕ್ತಿಗೆ ಮಾರಿಬಿಟ್ಟಿದ್ದೀನಿ. ಅದಕ್ಕೆ ಏ ದೇವ, ಮೊದಲು ನಾನು ಏನು ಆರಾಮಾಗೇ ಇದ್ದೆ, ಇವಾಗ ಏನು ಮಾಡಿದ್ದೀನಿ? ಏನು ನನಗೆ ಅಜ್ಞಾನ ಶಕ್ತಿಗೆ ಮಾರಿಬಿಟ್ಟಿದ್ದಿ. ಯಾಕಂತಂದ್ರೆ ಈ ಅಜ್ಞಾನದ ಒಂದು ಆಶ್ರಯದಲ್ಲಿ ನಾನು ಇರುವಂಥವನಾಗಿದ್ದೀನಿ ಈಗ ನಾನು. ಅದಕ್ಕೆ ಇದು ಆವರಣದಿಂದ ನನಗೇನಾಗ್ಯದ? ಒಂದು ಭ್ರಾಂತಿ ನೋಡಿ. ಈ ಆವರಣ ಮುಚ್ಚಿಕೊಂಡದಕ್ಕಾಗಿ ನನ್ನ ಸ್ವರೂಪವನ್ನು ನಾನು ಮರ್ತು ಬಿಟ್ಟಿದ್ದೀನಿ. ನಾನು ಯಾರಂತಲೇ ನನಗೆ ಗೊತ್ತಾಗ್ತಾ ಇಲ್ಲ. ಎಲ್ಲಿಂದ ಬಂದೆ ಅಂತ ಗೊತ್ತಿಲ್ಲ, ಎಲ್ಲಿಗೆ ಹೋಗ್ಬೇಕಂತ ಗೊತ್ತಿಲ್ಲ, ಇಲ್ಲಿ ಏನು ಪಡ್ಕೊಳ್ಬೇಕನ್ನುವಂಥದ್ದು ಗೊತ್ತಿಲ್ಲ. ಯಾವುದರಿಂದ? ಇದು ಅಜ್ಞಾನದ ಒಂದು ಆವರಣದಿಂದ. ಅದಕ್ಕೆ ಅಂಥ ಒಂದು ಆಶ್ರಯದಲ್ಲಿ ನಾನು ಇದ್ದೀನಿ. ಮತ್ತು ಇಂಥ ಒಂದು ಆವರಣವನ್ನು ಹಾಕಿ ನನಗೆ ಅಜ್ಞಾನದ ಒಂದು ರೀತಿಯಲ್ಲಿ ಇರುವಂಗೆ ಮಾಡಿ ಅದಕ್ಕೆ ಆವರಣವನ್ನು ನನ್ನನ್ನು ನಾನು ಮರೆಯುವಂತೆ ಮಾಡಿದಂಥವು ನೀನೇ. ಅದಕ್ಕೆ ವಿಕ್ಷೇಪ ಶಕ್ತಿಯಿಂದ ಅನಂತ ಸಂಕಲ್ಪಗಳನ್ನೇ ಮಾಡುವಂತೆ ಮಾಡಿದೆ. ಅಲ್ಲಿ ವಿಕ್ಷೇಪ ಶಕ್ತಿಯಿಂದ ಏನು ಮಾಡಿದೆ ನೀನು? ನನಗೆ ಅನಂತ ಸಂಕಲ್ಪನೆಗಳನ್ನು, ಯಾಕಂದರೆ ಸಂಕಲ್ಪಗಳನ್ನೇ ಮಾಡುವಂಗೆ ಮಾಡಿದೆ.
ವಿಕ್ಷೇಪ ಶಕ್ತಿಯಿಂದ. ಅದಕ್ಕೆ ಆ ಸಂಕಲ್ಪಗಳಿಂದ ಜಗತ್ತಿನ ಪದಾರ್ಥಗಳಲ್ಲಿ ಏನು ಮಾಡಿದೆ, ಆ ಸಂಕಲ್ಪಗಳಿಂದ ಏನು ಮಾಡಿದೆ, ಜಗತ್ತಿನಲ್ಲಿ ಏನು ಕಾಣಿಸ್ತಾವ ಅವೆಲ್ಲ ಜಗತ್ತಿನ ಪ್ರಪಂಚ ದೃಶ್ಯವಾಗಿ ಕಾಣ್ತಾ ಇರುವಂಥ ಪ್ರಪಂಚದಲ್ಲಿ ನನ್ನನ್ನು ಮೋಹವನ್ನು ಹುಟ್ಟುವಂಗೆ ಮಾಡಿದೆ ನನ್ನಲ್ಲಿ. ಅಲ್ಲಿ ಹೊಂದಿಸಿ ಬಿಟ್ಟು ಅದರಿಂದ ಏನಾಯಿತು, ನನಗೆ ಅನಂತ ದುಃಖಗಳು ಬಂದುಬಿಟ್ವಿ ಈಗ ನನಗೆ. ಯಾಕಂತಂದ್ರೆ ಎಲ್ಲದ್ರಾಗ ಮೋಹ ಹುಟ್ಟಿಸಿದೆ, ಒಂದಲ್ಲ ಎರಡಲ್ಲ, ಪ್ರತಿಯೊಂದರದ ಮೇಲೆ ಈ ಶರೀರವನ್ನು ಹಿಡ್ಕೊಂಡು ಪ್ರತಿಯೊಂದು ದೃಶ್ಯವಾದಂಥ ಈ ಪ್ರಪಂಚದಲ್ಲಿ ನನಗೆ ಮೋಹವನ್ನು ಬರುವಂಗೆ ಮಾಡಿದೆ, ಮೋಹವನ್ನು ಹುಟ್ಟಿಸಿದೆ. ಅನಂತದ್ದು ಇದರಿಂದ ಈ ಮೋಹದಿಂದ ಏನದ ಅನಂತ ದುಃಖಗಳು ಅದಾವ. ಯಾಕಂದ್ರೆ ಮೋಹ ಮಾಡಿದಂಥದ್ದು ಯಾವತ್ತಾದರೂ ಇಲ್ಲೇ ಇರ್ತದೆ ಏನಂದ್ರೆ ನನ್ನಿಂದ ಜಾರಿ ಹೋಗುವಂಥವು ಅದಾವ. ಮತ್ತು ಈ ರೀತಿಯಿಂದ ದುಃಖವನ್ನು ಉಂಟು ಮಾಡಿದೆ. ಪುನಃ ನನ್ನ ಸ್ವರೂಪವನ್ನು ಮರೆತು ದುಃಖ ಹೊಂದುವುದನ್ನು ನೋಡ್ರಿ. ಯಾಕಂದ್ರೆ ಇಲ್ಲಿ ಏನು ಮಾಡಿದೆ, ಅಜ್ಞಾನದಲ್ಲಿ ಹಾಕಿದಂಥವನು ನೀನೇ ಇದೆ, ಆವರಣವನ್ನು ಮಾಡಿದಂಥವನು ನೀನೇ ಇದೆ, ನಾನು ಮರೆತುಕೊಂಡಂಥದಕ್ಕೂ ನೀನೇ ಕಾರಣ ಇದೆ. ಮತ್ತೇನು ಮಾಡಿದೆ, ಪುನಃ ನನ್ನ ಸ್ವರೂಪವನ್ನು ಮರೆತು ದುಃಖ ಹೊಂದುವುದನ್ನು ನೋಡಿ. 84 ಲಕ್ಷ ಜೀವರಾಶಿಯಿಂದ ಹಲವಾರು ಶರೀರಗಳನ್ನು ತೊಗೊಂಡು ಬಂದು ತಾಯಿ ಗರ್ಭ ಅನ್ನುವಂಥ ಜೈಲಿಗೆ ಬಂದು ಈ ಬಾಲ್ಯ ಯೌವನ ಮುಪ್ಪು ಅನ್ನುವಂಥದ್ದು ಇವೆಲ್ಲವನ್ನು ಅನುಭವಿಸಿ ಕೊನೆಗೆ ಮತ್ತೆ ಸತ್ತೋಗಿ ಮತ್ತೊಂದು ಶರೀರಕ್ಕೆ ಬರುವಂಥದ್ದು ಇವೆಲ್ಲವುಗಳನ್ನು ನೋಡಿ, ದುಃಖ ಹೊಂದುವಂಥದ್ದನ್ನು ನೋಡಿ, ಇದೆಲ್ಲಕ್ಕೂ ಕಾರಣ ಯಾವುದು, ನಿನ್ನನ್ನು ನೀವು ಮರ್ತದ್ದೇ ಕಾರಣ, ಅಜ್ಞಾನನೇ ಕಾರಣ ಅಂತ ತಿಳಿದು ಅಜ್ಞಾನವನ್ನು ನಷ್ಟ ಮಾಡಬೇಕು ಅನ್ನುವಂಥ ಭಾವನೆ ಕೂಡ ನೀನೇ ಉತ್ಪತ್ತಿ ಮಾಡಿದೆ. ಹೌದು, ನನ್ನನ್ನು ನಾನು ಮರ್ತದಕ್ಕಾಗಿ ಈ ದುಃಖ ಬಂದದ. ಈ ರೀತಿಯಾಗಿ ಇದಕ್ಕೆ ಈ ಎಲ್ಲ ದುಃಖಕ್ಕೆ ಕಾರಣ ಯಾವುದು ಅಂತಂದ್ರೆ ಅನಾತ್ಮ ವರ್ಗಗಳಿಗೆ ಆತ್ಮ ಭಾವನೆಯನ್ನು ಮಾಡಿರುವಂಥದ್ದು. ಯಾಕಂದರೆ ಈ ಶರೀರ ಹುಟ್ಟಿದ್ದು ಇದು ನಂದು ಅಲ್ಲ, ನಾನೂ ಅಲ್ಲ, ಆದ್ರೆ ಇದು ನಾನು ಅಂತ ತಿಳ್ಕೊಂಡಂಥ ಭಾವ. ಅದಕ್ಕೆ ಈ ದುಃಖಕ್ಕೆ ಮೂಲ ಕಾರಣ ಅಂದರೆ ಅಜ್ಞಾನ ಅಂತ ತಿಳಿದು ಅಜ್ಞಾನವನ್ನು ನಷ್ಟ ಮಾಡಿಕೊಂಡಾಗ, ಈ ಮರೆವೆಯನ್ನು ಸರಿಸಿದಾಗ, ಇದನ್ನು ನಷ್ಟ ಮಾಡ್ಕೊಳ್ಬೇಕು. ಅಜ್ಞಾನವನ್ನು ನಷ್ಟ ಮಾಡಿಕೊಂಡಾಗ ನೀನು ನಿಜವಾದ ಆನಂದವನ್ನು ಹೊಂದುತ್ತೀದಿ ಅನ್ನುವಂಥ ಭಾವವನ್ನು ನೀನೇ ಸೃಷ್ಟಿ ಮಾಡಿದೆ, ನನಗೆ ಆ ರೀತಿ ಉತ್ಪನ್ನ ಮಾಡಿದೆ. ಈ ಪ್ರಕಾರ ನಿನ್ನ ಲೀಲೆ ಐತಪ್ಪ. ಎಲ್ಲ ನೀನು ಮೋಜಿಗಾಗಿ ನೀ ಮಾಡಿದಿ, ನನ್ನ ಶರೀರವನ್ನು ಮಾಡಿದಿ, ನನಗೆ ಇಲ್ಲಿ ಅಜ್ಞಾನಕ್ಕೆ ಬರುವಂಗೆ ಮಾಡಿದಿ, ಇಲ್ಲಿ ದುಃಖ ಪಟ್ಟಂಗೆ ಮಾಡಿದಿ. ನಿನ್ನ ಲೀಲೆಗೋಸ್ಕರ ಎಷ್ಟು ಶರೀರಗಳನ್ನು ಹಾಕ್ಕೊಳ್ತೀನಿ, ಎಷ್ಟು ಕಷ್ಟವನ್ನು ಪಡ್ತೀನಿ, ನಿನಗೆ ಮೋಜಾಗ್ಯದ. ಅದು ನನಗೆ ಭಾಳ ಕಷ್ಟ ಆಗ್ಯದಪ್ಪ ಇದು. ಅದಕ್ಕೆ ಇಲ್ಲಿ ಕೂಡ ಇಷ್ಟು ನೀ ಕಷ್ಟಪಡ್ತೀಯಲ್ಲ, ಇಷ್ಟು ಹೇಳೋದಕ್ಕೆ ನೀನು ಅಜ್ಞಾನ ನಿವೃತ್ತಿ ಮಾಡ್ಕೋ ಅಂತ ನೀನೇ ಹೇಳ್ತಿದ್ದಿ, ನೀನೇ ಆ ಭಾವವನ್ನು ಹುಟ್ಟಿಸಿದಿ. ಅದಕ್ಕೆ ಈ ರೀತಿಯಿಂದ ನಿನ್ನ ಅನಂತ ರೀತಿಯಿಂದ ನಿನ್ನ ಲೀಲೆ ಐತಪ್ಪ. ಯಾಕಂದರೆ ನೀನು ಪುಣ್ಯ ಪಾಪ ರೂಪವಾಗಿದ್ದಂಥ ಅದೃಷ್ಟದ ಪರಿಪಕ್ವತೆಗೆ ಅನುಗುಣವಾಗಿ ಸೃಷ್ಟಿಯನ್ನು ಮಾಡಬೇಕಾಗಿತ್ತು, ನೀನು ಅಷ್ಟೇ ಮಾಡಬೇಕಾಗಿತ್ತು. ನನ್ನ ಪಾಪ ಪುಣ್ಯ ಏನೈತೆ ಅಷ್ಟರ ಪ್ರಕಾರ ಮಾತ್ರ ನೀನು ಅನುಭವಿಸ್ಲಿಕ್ಕೆ ಈ ಸೃಷ್ಟಿಯನ್ನು ಮಾಡಬೇಕಾಗಿತ್ತು. ಅದನ್ನು ಮೀರಿ ಸೃಷ್ಟಿಯನ್ನು ಉತ್ಪತ್ತಿ ಮಾಡಿದಿ ನೀನು. ಅದನ್ನು ಮೀರಿ ಸೃಷ್ಟಿಯನ್ನು ಉತ್ಪತ್ತಿ ಮಾಡಿದಿ. ಏನು ಮಾಡಿದಿ ಅಂತಂದ್ರೆ ಈ ಮಾಯ, ಏನು ಹೇಳ್ತಾರೆ ಅವರು, ಈ ಮಾಯಾಪಾಶ, ಕರ್ಮಪಾಶ, ಮಲಪಾಶ, ಈ ರೀತಿಯಾಗಿ ಅಂದ್ರೆ ಈ ಕಾರಣ ದೇಹ ಏನಂದ್ರೆ ಇಲ್ಲಿ ಮಾಯಾಪಾಶ ಅಂತಂದರೆ ಏನು, ಮಾಯಾಪಾಶ, ಕರ್ಮಪಾಶ ಮತ್ತು ಮಲಪಾಶ ಅನ್ನುವಂಥ ಈ ಮೂರು ಹಗ್ಗಗಳಿಂದ ನನ್ನನ್ನು ಕಟ್ಟಿ ಹಾಕಿಬಿಟ್ಟಿದೆ. ಹೆಂಗೆ ಕಟ್ಟಿ ಹಾಕಿಬಿಟ್ಟಿದೆ ಅಂತಂದ್ರೆ ಈ ಕಾರಣ ಶರೀರ ಅನ್ನುವಂಥದ್ದು ಇದು ಮಾಯಾ ಶರೀರ, ಮಾಯಾಪಾಶ. ಈ ಕಾರಣ ಶರೀರ ಅನ್ನುವಂಥದ್ದು ಯಾವುದರಿಂದ ತೋರ್ತಂದ್ರೆ ಮಾಯಾಪಾಶ. ಇದು ಒಂದು ಹಗ್ಗ ಇದ್ದಂಗೆ ಇದು. ಆಮೇಲೆ ಇದು ಯಾಕಂತಾರೆ ಈ ದೇಹ ಅಜ್ಞಾನದ್ದು ನೋಡ್ರಿ. ಕಾರಣ ಶರೀರ ಅನ್ನುವಂಥದ್ದು, ಈ ಕಾರಣ ದೇಹ ಅನ್ನುವಂಥದ್ದು ಅಜ್ಞಾನಕ್ಕೆ ಕಾರಣ ಶರೀರ ಅಂತ ಹೇಳ್ತಾರೆ. ಅದಕ್ಕೆ ಇದು ಹೆಂಗದ, ಇದು ಮಾಯಾಪಾಶದಿಂದ ಕೂಡಿದಂಥದ್ದು. ಮತ್ತು ಅಜ್ಞಾನದ ಸಂಸ್ಕಾರದಿಂದ, ಈ ಅಜ್ಞಾನದ ಸಂಸ್ಕಾರದಿಂದ ಏನು ಉತ್ಪತ್ತಿ ಆಗ್ಯದಲ್ಲ ಅದೇ ಯಾವುದು, ಸೂಕ್ಷ್ಮ ಶರೀರ. ಈ ಸೂಕ್ಷ್ಮ ಶರೀರ ಇದು ಹೆಂಗದಪ್ಪ ಅಂದ್ರೆ ಕರ್ಮಪಾಶ. ಇದು ಒಂದು ಹಗ್ಗ ಇದ್ದಂಗೆ, ಕರ್ಮಪಾಶ ಅನ್ನುವಂಥದ್ದು. ಮತ್ತು ಈಗ ತಂದೆ ತಾಯಿ ಮಲದಿಂದ ಅಂದರೆ ರೇತು ರಕ್ತದಿಂದ, ತಂದೆ ತಾಯಿಯ ಒಂದು ರೇತು ರಕ್ತದಿಂದ ಇದು ಮಲದಿಂದ ಉತ್ಪತ್ತಿಯಾದಂಥದ್ದು ಈ ಸ್ಥೂಲ ದೇಹ. ಇದು ಏನಾಗ್ತದೆ, ಮಲಪಾಶ. ಇವು ಮೂರು ಪಾಶಗಳು ನೋಡಿ ನನಗೆ.
ಈ ಮಲಪಾಶ, ಮಾಯಾಪಾಶ ಮತ್ತು ಕರ್ಮಪಾಶ, ಈ ಯಾಕಂದರೆ ಈ 3 ಹಗ್ಗಗಳಿಂದ ನನ್ನನ್ನು ಕಟ್ಟಿಬಿಟ್ಟಿದೆ ನೋಡ್ರಿ. ಈಗ ನನ್ನನ್ನು ಹಿಂಗೆ ಇವು 3 ಪಾಶಗಳಿಂದ ನನ್ನನ್ನು ಬಂಧಿಸಿ ಬಿಟ್ಟಿದೆಪ್ಪ. ಇದಕ್ಕೆಲ್ಲ ಕಾರಣ ನೀನೇ ತಂದೆ. ಅದಕ್ಕೆ ಯಾಕೆ ನನ್ನನ್ನು ಈ ಸಂಸಾರದೊಳಗೆ ಜನನ ಮರಣ ಇಂಥದ್ರಿಂದಾಗಿ ಯಾಕೆ ನನ್ನನ್ನು ಜೋಡಿಸಿಬಿಟ್ಟು, ಯಾಕೆ ನನ್ನನ್ನು ತಳ್ಳಿ ಬಿಟ್ಟಿದ್ದಪ್ಪ ಅಂತ ಭಕ್ತನಾದ ಪರಮಾತ್ಮಗೆ ಕೇಳ್ಕೊಳ್ತಾ ಇದ್ದಾನೆ. ಇಂಥ ಒಂದು ಇದರಿಂದ ನಾವು ಕೂಡ್ಕೊಂಡಿದ್ದೀನಿ, ಇಂಥ ಪಾಶಗಳನ್ನು ಬಿಗದು ಬಿಟ್ಟಿದೆ. ಅದಕ್ಕೆ ಎಲ್ಲವನ್ನ ಮಾಡುವಂಥವು ನೀನು, ನಿನಗಿದೆಲ್ಲ ಲೀಲೆ ಉಂಟಪ್ಪ, ನನಗೆ ಭಾಳ ಕಷ್ಟ ಅದ, ಅದಕ್ಕೆ ನನ್ನನ್ನು ರಕ್ಷಣೆ ಮಾಡು ಅಂತ ಕೇಳ್ಕೊಳ್ತಾ ಇದ್ದಾನ ಯಾರು? ಶಿಷ್ಯ. ಮತ್ತೆ ಹೇಳ್ತಾರ, ಅನಂತ ಲೋಕಗಳನ್ನು ಸೃಷ್ಟಿ ಮಾಡಿದೆ, ಆ ಲೋಕಕ್ಕೆ ಅನುಗುಣವಾಗಿ ಶರೀರಗಳನ್ನು ಮಾಡಿದೆ. ಈಗ ನೋಡ್ರಿ, ಯಾಕಂತಂದ್ರೆ ಈಗ ಸ್ವರ್ಗ ಲೋಕದಾಗ ದೇವತೆಗಳ ಶರೀರಗಳು ಬರುವಂಥದ್ದು ಐತೆ, ಪಾತಾಳದಾಗ ಅಸುರರ ಶರೀರಗಳ, ರಾಕ್ಷಸರ ಅಸುರರ ಶರೀರಗಳು ಬರುವಂಥದ್ದೈತೆ, ಮರ್ತ್ಯ ಲೋಕದ ಪಾಪ ಪುಣ್ಯಕ್ಕನುಸಾರವಾಗಿ ಮಾನವ ಶರೀರ ಬರುವಂಥದ್ದೈತೆ. ಹೌದಾ? ಈ ಶರೀರಗಳು ಆಯಾ ಲೋಕ, ಆಯಾ ದೇಹಗಳನ್ನು ಅಭಿಮಾನ ಹುಟ್ಟಿಸುವಂಥವನ್ನ ನೀನು ಅಷ್ಟೇ ಬಿಟ್ಟು ಏನು ಅಂತಂದರೆ, ಈಗ ಮುಂದೆ ಹೇಳ್ತಾರೆ ಅವರು 2ನೇ ನುಡಿಯಲ್ಲಿ, ಬಿತ್ತರವೆನಿಪ ಭುವನ ದೇಹವನ್ನು ಮಾಡಿದೆ, ಮತ್ತೆನ್ನವರವರ ಅಭಿಮಾನದೊಡಗೂಡಿದೆ, ಮುತ್ತಿ ಮೋಯಿಸುವ ಸುಖಾದಿ ಭೋಗವ ನೂಡಿದೆ, ಸುತ್ತಿ ಬರಸಿ ಬಹುಜನನ ಮಾರ್ಗದೊಳಾಡಿದೆ ಅಂತ ಹೇಳ್ತಾರೆ. ಬಹುಜನನ ಮಾರ್ಗದೊಳಾಡಿದೆ ಅಂತ ಹೇಳ್ತಾರೆ. ಏನು ಹೇಳ್ತಾರೆ ಅಂತಂದ್ರೆ, ನೀವು ಒಂದಲ್ಲಪ್ಪ ನೀನು ಲೀಲೆ, ಯಾಕಂದ್ರೆ ಈ ಪರಮಾತ್ಮ ನೀ ಪರಿಪೂರ್ಣವಾಗಿರುವಂಥವನು, ನಿನ್ನ ಲೀಲೆಗೋಸ್ಕರ ನೀ ಮಾಡಿನಂತ ಹೇಳ್ತಿದ್ದೆ. ಈ ಸ್ವರ್ಗಲೋಕ, ಮರ್ತ್ಯಲೋಕ, ಪಾತಾಳ ಲೋಕ, ಸ್ವರ್ಗದಲ್ಲಿ ದೇವತೆಗಳ ಶರೀರಗಳನ್ನು ಮಾಡಿದೆ, ಅಲ್ಲಿ ಕೂಡ ಮತ್ತು ಮರ್ತ್ಯಲೋಕದಾಗ ಮಾನವ ಶರೀರ ಅನ್ನುವಂಗೆ ಮಾಡಿದ್ದೀನಿ ನಮಗೆ, ಮತ್ತು ಪಾತಾಳದಾಗ ಅಸುರರು ಅವರು ಇವರು ಅಂತ ಅಲ್ಲಿ ಜೋಡಿಸಿಬಿಟ್ಟಿದೆ. ಅನಂತ ಲೋಕಗಳನ್ನು ನೀನೇ ನಿರ್ಮಾಣ ಮಾಡಿದೆಪ್ಪ. ಮತ್ತು ಆಯಾ ಲೋಕಗಳಿಗೆ ಈಗ ಹೇಳ್ತಾರೆ, ಆಯಾ ಶರೀರಗಳಿಗೆ ಮತ್ತು ಆಯಾ ಲೋಕಗಳಿಗೆ ನೋಡ್ರಿ, ಆಯಾ ದೇಹಗಳಿಗೆ, ಆಯಾ ಒಂದು ಲೋಕಗಳಿಗೆ ಮತ್ತು ಆಯಾ ದೇಹಗಳಲ್ಲಿ ಅಭಿಮಾನ ಹುಟ್ಟಿಸುವಂಗೆ ಮಾಡಿದೆ. ಈಗ ನಮ್ಮ ಜಗತ್ತಿನ ಒಳಗೆ ನೋಡ್ರಿ, ಉದ್ಬೀಜ, ಸ್ವೇದಜ, ಅಂಡಜ, ಜರಾಯುಜ ಅಂತೇಳ್ಬಿಟ್ಟು ನಾವು ನೋಡ್ತೀವಿ, ನಮ್ಮ ಕಣ್ಣೆದುರಿಗೆ ಎಲ್ಲ ಶರೀರಗಳು ಬರ್ತಾವೆ. ಹೌದಾ? ಯಾತಕ್ಕೆ ಬರ್ತಾವಂದ್ರೆ ಪಾಪಾನುಗುಣದಿಂದ ಗಿಡ ಮರ ಕ್ರಿಮಿಗಳ ರೂಪಾಗಿ ಅಂತ ಹೇಳ್ತಾರೆ. ಆದ್ರೆ ಯಾವುದೇ ಒಂದು ಮನುಷ್ಯನ ಶರೀರ ತೊಟ್ಟುಕೊಂಡು ಅವರು ಪಾಪಕ್ಕೆ ಅನುಗುಣವಾಗಿ ಮತ್ತೆ ನೀವು ಹೋಗಿ ಮತ್ತೊಂದು ಶರೀರ ತೊಗೊಂಡು ಬಂದರೂ ಕೂಡ, ಈ ಮನುಷ್ಯನ ಶರೀರ ಬಂದದಂದ್ರೂ ಕೂಡ ನಮಗೆ ಆ ಶರೀರ ಮತ್ತು ಬೇರೆ ಶರೀರಗಳ ಮೇಲೆ ಹೆಂಗಂದ್ರೆ ಆಯಾ ಒಂದು ಇದಕ್ಕೆ ಅಭಿಮಾನ ಹುಟ್ಟಿಸುವಂಥವನ್ನ ಮಾಡಿದ್ದೀನಿ ನಾನು. ಆಯಾ ದೇಹಕ್ಕೆ, ಈ ಶರೀರ ಮಾನವ ಶರೀರ ಬಂದರೆ ಈ ಶರೀರಕ್ಕೆ ನಾನು ಭಾಳಷ್ಟು ಅಭಿಮಾನ ಪಡ್ತೀನಿ, ನಾನು ಅಂದ್ಕೊಳ್ತೀನಿ, ನಂದು ಅಂದ್ಕೊಳ್ತೀನಿ, ಈ ಥರ ಮೋಹ ಹುಟ್ಟಿಸಿದೆ ಪ್ರತಿಯೊಂದು ಶರೀರಗಳು ನೋಡ್ರಿ. ಅದಕ್ಕೆ ಹೇಳ್ತಾರ, ಭಾಳಷ್ಟು ಒಂದು 3-4 ಮಂದಿ ಮಕ್ಕಳಿದ್ರು, ತಂದೆ ಹೋಗ್ತಾ ಇದ್ದ, ಹೋದಾಗ ಆತ ನೋಡ್ರಿ, ಯಾಕಂದ್ರೆ ಬಿತ್ತಿದಂತೆ ಬೆಳೆ ನಮಗೀಗ ಅನಿಸ್ಬೋದು, ಸುಮ್ಮನೆ ಏನೋ ಒಂದು ತಾಸು ಅವ್ರು ಹೇಳಕತ್ತಾರೆ ನಾವು ಕೇಳಕತ್ತೀವಿ ಅನ್ಬೋದು, ಆದರೆ ಇದು ದೊಡ್ಡ ಕೆಲಸ ಮಾಡ್ಕೊಳ್ಳೋಂಥದ್ದು. ಅಥವಾ ಯಾಕಂದ್ರೆ ಸಂಸಾರವನ್ನು ಲೌಕಿಕದಾಗ ಮತ್ತು ಜನ ಇರ್ತಲ್ಲ ರಾಗಿಗಳು, ಅದನ್ನು ಸಂಸಾರನ ಸತ್ಯ ಅಂತ ಅಂದ್ಕೊಂಡು ಮಾಡಿರ್ತಾರೆ. ಕೊನೆಗೆ ಏನಾಯಿತು, ಆತಗ ಆಯುಷ್ಯ ಮುಗೀತು, ವಯಸ್ಸಾಗಿತ್ತು, 4 ಮಂದಿ ಮಕ್ಕಳನ್ನು ಕರೆದ ಏನು ಹೇಳಿದ, ನೋಡಪ್ಪ ನನಗೆ ಈ ಮನೆ ಮೇಲೆ ಬೇಕಾದಷ್ಟು ಮಾಡಿ ಆಸ್ತಿ ಅಂತ ನಿಮಗೇನು ಕಡಿಮೆ ಮಾಡಿಲ್ಲ, ಆದರೂ ನನಗೆ ಯಾಕೋ ಮನಸ್ಸು ಇನ್ನೂ ಇರ್ಬೇಕನ್ನೋದು ಐತೆ, ಇನ್ನು ಹೋಗೋ ಕಾಲ ಬಂತು, ಇನ್ನು ಬೈ ಚಾನ್ಸ್ ಹೋದ್ರೂ ಕೂಡ ನಾವು ಹುಟ್ಟುವಂಥದ್ದು ಇದೇ ಮನೆದಾಗೆ ಹುಟ್ಟುತ್ತೀನಿ ಅಂತಂದತ. ಆದರೆ ಹುಟ್ಟುತ್ತೀನಿ ಒಂದು ಮಾತು, ಏನೇ ಆಗಲಿ ನನ್ನ ಕಾಲಿನ ಮೇಲೆ ಎಡಗಾಲಿನ ಮೇಲೆ ಮಚ್ಚಿ ಇರ್ತದೆ ನೋಡು, ಅದು ಕೂನ ಹಿಡಿದು ನಮ್ಮ ಅಪ್ಪ ಇತ್ತೀನಿ ಅಂತ ತಿಳ್ಕೊಡ್ರಿ, ಯಾವ ಶರೀರಕ್ಕೆ ಬರ್ತೀನಿ ಹೇಳಕ್ಕೆ ಬರಂಗಿಲ್ಲ ಅನ್ನೋಂಥದ್ದು. ಏನೇ ಹುಟ್ಟುತ್ತದೆ, ನೀವು ಈ ಸುತ್ತಮುತ್ತ ಏನು ಹುಟ್ಟದ ಮನೆ ಮತ್ತು ಸುತ್ತಮುತ್ತ ಏನೇನು ಹುಟ್ಟುತ್ತಾವ ಎಲ್ಲ ನೋಡ್ರಿ, ನನ್ನ ಕಾಲ ಮೇಲೆ ಮಚ್ಚೆ ಇರ್ತದೆ ಎಡಗಾಲಿನ ಮೇಲೆ, ಅದನ್ನು ನಮ್ಮ ಅಪ್ಪ ಇತ್ತೀನಿ ಅಂತ ನೀವು ತಿಳ್ಕೊಬೇಕು ಅಂತಂದಂತ. ಆಯಿತು, 4-5 ತಿಂಗಳು ಹೋಯ್ತು, 5-6 ತಿಂಗಳು ಹೋಯ್ತು, ಯಾರ ಮನೆಯಾಗ ಯಾರೇ ಅಡಿದ್ರು ಕೂಡ ಆ ಮಕ್ಕಳ ಕಾಲ ಮೇಲೆ ನೋಡೋದು, ಮತ್ತು ನಾಯಿಗಳಾದ್ರೆ ನಾಯಿಗಳು ಕಾಲ ಮೇಲೆ ನೋಡೋದು, ಹಂದಿಗಳು ಇದ್ರೆ ಈ ಹಂದಿಗಳು ಕಾಲ ಮೇಲೆ ನೋಡೋದು, ಬರೀ ಹಿಂಗೆ ಮಾಡಕತ್ತಿದ್ರು ಅವ್ರು. ಯಾಕಂದ್ರೆ ನಮ್ಮ ಅಪ್ಪ ಹುಟ್ಟಿ ಬರ್ತೀನಿ ಅಂತಂದಾನ, ನಾವು ನೋಡಮ್ಮ ಅಂತ ಅವರಿಗೂ ಬಹಳಷ್ಟು ಆಸೆ ಆಗಿತ್ತು.
ಅವ್ರು ಏನು ಮಾಡಿದ್ರು, ಒಂದು ಸಲ ಏನಾಯಿತು, ಹಂದಿ ಒಂದು 7-8 ಮರಿಗಳನ್ನು ಹಾಕಿತ್ತು ಮನ್ಯಾಗ. ಅಂದ ನಮ್ಮಪ್ಪ ಹೇಳೋಣ ನೋಡೋಣ ಹಂದಿದಾಗ ಏನಾರ ಸ್ವಲ್ಪ ಆದಾಯ ನೋಡಮ್ಮ ಅಂತೇಳಿ ಒಬ್ಬನು ಹೋಗಿ ಆ ಮರಿಗಳನ್ನೆಲ್ಲ ಚೆಕ್ ಮಾಡಿದ. ಅದ್ರಾಗ ಒಂದು ಕಾಲಿನ ಮೇಲೆ ಏನಿತ್ತು, ಮಚ್ಚಿ ಇತ್ತು ಒಂದು ಹಂದಿ ಮೇಲೆ. ಆವಾಗ ಆತಗೆ ಅನಿಸ್ತು, ಈತ ನಮ್ಮ ಅಪ್ಪ ಅದಾನ, ನಮ್ಮ ಅಪ್ಪನೇ ಈತ ಹೇಳಿದ್ದ ಮಚ್ಚೆ ಐತೆ, ಇನ್ನು ತೊಗೊಂಡು ಹೋಗೋಣ ಮನೆಗೆ ಅಂತೇಳಿ ಹಿಡ್ಕೊಂಡು ಹೋಗ್ಲಿಕ್ಕಂತ ಶುರು ಮಾಡಿದ. ತಂದೆ ಬೇಡ 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 ಬೇಡಪ್ಪ, ನಾ ಇಲ್ಲೇ ಇರ್ತೀನಿ, ನನಗಿದೇ ಚಂದ, ಇದೇ ಶರೀರ ನನಗೆ ಭಾಳ ಚಂದ ಅನ್ಸಕತ್ತದ, ನಾನು ಕರ್ಕೊಂಡು ಹೋಗ್ಬೇಡ, ನನಗೆ ಅಲ್ಲಿ ಇರೋಕ್ಕಾಗಂಗಿಲ್ಲ, ಇಲ್ಲೇ ನಮ್ಮವ್ರು ಅದಾರ, ಇಲ್ಲೇ ನಾನು ಇದೇ ಇದರಲ್ಲೇ ಇರೋಕೆ ನಾನು ಇಷ್ಟಪಡ್ತೀನಿ ಅಂತ ಅದು ಅಂತಂತು ನೋಡ್ರಿ. ಹಾಗಾಗಿ ಆಯಾ ಶರೀರಗಳು, ಯಾವ ಶರೀರ ಈ ಜೀವಾತ್ಮ ಯಾವ ಶರೀರಗಳನ್ನು ತೊಗೊಂಡಿರ್ಬೇಕು ಆ ಶರೀರದ ಮೇಲೆ ಮೋಹವನ್ನು ಉತ್ಪತ್ತಿ ಮಾಡಿದ್ದೀನಿ. ಆಯಾ ಶರೀರಗಳಲ್ಲಿ ಇರುವಂಗೆ ನೀವು ಮೋಹವನ್ನು ಉತ್ಪತ್ತಿ ಮಾಡಿದೆ. ಈ ಪ್ರಾಣಿ ಪಕ್ಷಿಗಳು ನಮ್ಮ ಮನುಷ್ಯರು ನೋಡ್ಬಿಟ್ಟು ಇಲ್ಲಪ್ಪ ನಾವು ಮನುಷ್ಯರಾಗ್ಬೇಕಂತವೇನ, ಈ ಮನುಷ್ಯರೇನು ಪ್ರಾಣಿ ಪಕ್ಷಿಗಳು ಆಗ್ಬೇಕಂತಾರೆ? ಇಲ್ಲ, ಆಯಾ ಶರೀರಗಳು ಆಯಾ ಅಭಿಮಾನಗಳನ್ನು ಹುಟ್ಟಿಸಿಬಿಟ್ಟಿದ್ದಾನಂತ. ಹಾಗಾಗಿ ಈ ಮೋಹನ ಹುಟ್ಟಿಸುವಂಥ ಸುಖ ದುಃಖಾದಿ ಭೋಗಗಳನ್ನು ಉಣಿಸಿ ಅನಂತ ಜನ್ಮಗಳನ್ನು ಹುಟ್ಟಿ ಬರುವಂಗೆ ಮಾಡಿದ್ದೀನಿ ನೀನು. ಒಂದಲ್ಲ ಎರಡಲ್ಲಪ್ಪ ನೀನು. ಮತ್ತೇನು ಮಾಡಿದೆ? ಪಾಪ ಪುಣ್ಯಗಳನ್ನು ಯಾಕಂದ್ರೆ ನಮಗೆ ಕೊಟ್ಟುಬಿಟ್ಟಿದೆ, ನಮ್ಮ ಬೆನ್ನಿಗೆ ಹಚ್ಚಿಬಿಟ್ಟಿದೆ. ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರಗಳನ್ನು ತೊಗೊಂಡು ಬರುವಂಗೆ ಮಾಡಿದ್ದೀನಿ ನೀನು. ಆಯಾ ದೇಹಗಳಲ್ಲಿ ಆಯಾ ಲೋಕದಲ್ಲಿ ಈ ಒಂದು ದೇಹದ ಅಭಿಮಾನ, ಲೋಕದ ಅಭಿಮಾನ ನೋಡ್ರಿ. ನಾವು ಹುಟ್ಟಿದ್ರೆ ಕನ್ನಡ ನಾಡಲ್ಲೇ ಹುಟ್ಟಬೇಕಂತ ಸಾಯೋರು ನಾವು, ಹೌದಲ್ಲ? ಈ ಕರ್ನಾಟಕದಾಗ ಹುಟ್ಟಿದವರು ಹಂಗೆ, ಮಹಾರಾಷ್ಟ್ರದಾಗ ಹುಟ್ಟಿದ್ರೆ ಮಹಾರಾಷ್ಟ್ರದಲ್ಲೇ ಹುಟ್ಟಬೇಕಂತಾರೆ, ಹುಟ್ಟಿದ್ರೆ ಆಂಧ್ರ ಪ್ರದೇಶದಲ್ಲೇ ಹುಟ್ಟಬೇಕಂತಾರೆ. ಅಭಿಮಾನ ಮಾಡಿಬಿಟ್ಟಿದೆ ನಾನು. ಆಯಾ ಲೋಕದ ಅಭಿಮಾನ, ಅವ್ರು ಎಲ್ಲೆಲ್ಲಿರ್ತಾರೆ ಆ ಸ್ಥಳದ ಅಭಿಮಾನ, ದೇಹದ ಅಭಿಮಾನ, ಎಲ್ಲವನ್ನು ಅಭಿಮಾನ ಕೂಡಿಸಿದಂಥವು ನೀನು. ಅದಕ್ಕೆ ಇಲ್ಲಿ ಮತ್ತು ಇದನ್ನು ಪಾಪ ಪುಣ್ಯಕ್ಕನುಸಾರವಾಗಿ ಪಾಪದಿಂದ ದುಃಖವನ್ನು ಉಂಟು ಮಾಡಂಗ ಮತ್ತು ಪುಣ್ಯದಿಂದ ಸುಖವನ್ನು ಉಂಟು ಮಾಡಂಗ ಇದೆಲ್ಲ ನೀನೇ ಉತ್ಪತ್ತಿ ಮಾಡಿದೆ. ಮತ್ತು ಇಲ್ಲಿ ಉಪಾಧಿಯನ್ನು ಏನು ಕೊಟ್ಟಿದೆ? ಈ ಶರೀರಗಳನ್ನು, ಹೆಣ್ಮಕ್ಳು, ಹೆಣ್ಣು, ಗಂಡು, ಇದು ಯಾಕಂದರೆ ಈ ಧನ, ಕನಕ, ವಸ್ತ್ರ ಇವೆಲ್ಲವುಗಳನ್ನು ಈ ಪ್ರತಿಯೊಂದನ್ನು ನೀನೇ ಉತ್ಪತ್ತಿ ಮಾಡಿದೆ. ಅದಕ್ಕೆ ಇವೆಲ್ಲವನ್ನು ನೀನೇ ಉತ್ಪತ್ತಿ ಮಾಡಿ ಪುನಃ ಅವುಗಳಲ್ಲಿ ಮೋಹವನ್ನು ಉಂಟು ಮಾಡಿದೆ ನೀನೇನು ಮಾಡಿದೆ? ಮತ್ತು ಆಯಾ ಸಾಮಾನುಗಳನ್ನು ಕೊಟ್ಟು ಎಂಥದ್ದು ಇಟ್ಟಿದ್ದೆಪ್ಪ ನೀನು? ಒಂದು ಜೇನುತುಪ್ಪ ಇಟ್ಟಿದ್ದು ಪಟ್ಕನ್ ತಿನ್ನೋಕ್ಕಾಗ್ತದ ನಮಗೆ? ಒಂದು ಎಳ್ಳಿನಾಗ ಎಣ್ಣೆ ಇಟ್ಟಿದ್ದಿ, ಶೇಂಗದಾಗ ಎಣ್ಣೆ ಇಟ್ಟಿದ್ದು ನಾವು ಪಟ್ಕೊಂಡು ತೊಗೊಂಡು ತಿನ್ನೋಕ್ಕಾಗ್ತದ? ಒಂದು ಕಬ್ಬು ಐತೆ, ಕಬ್ಬಿನಾಗ ಸಿಹಿಯಾದಂಥ ಹಾಲು ಐತೆ, ಅದನ್ನು ಮಾಡ್ಬೇಕಾದ್ರೆ ಸುಲಿಯಂಗೆ ಮಾಡಿದೆ, ಸುಲಿದು ತಿನ್ನಬೇಕದು. ಹೌದಾ? ಒಂದು ಜೇನುತುಪ್ಪ ತೆಗಿಬೇಕಾದ್ರೆ ಹುಳಗಳನ್ನೆಲ್ಲ ಓಡಿಸಿ ಅದನ್ನು ಜೇನನ್ನು ತೊಗೊಂಡು ತಿನ್ಬೇಕಂತ ಮಾಡಿದೆ. ಒಂದು ಎಳ್ಳಿನಾಗ ಎಣ್ಣೆ ಐತಪ್ಪ ಅಂತಂದ್ರೆ ಅದನ್ನು ನಾವು ಎಣ್ಣೆನ ತೆಗಿಬೇಕಾಗ್ತದೆ. ಒಂದು ಹಾಲಿನಾಗ ತುಪ್ಪ ಐತಪ್ಪ ಅಂತಂದ್ರೆ ಆ ತುಪ್ಪವನ್ನು ನಾವು ಎಲ್ಲ ಹಲವಾರು ರೀತಿಯಿಂದ ನೋಡಿ ಆ ತುಪ್ಪವನ್ನು ತೆಗಿಬೇಕಾಗ್ತದೆ. ಒಂದೇ ಸಲಕ್ಕೆ ಸಿಗ್ತಾವೇನಂದ್ರೆ ಇಲ್ಲ. ಅದ್ರಾಗ ನೀ ಏನು ಮಾಡಿದೆ? ಪಾಪ ಪುಣ್ಯಕ್ಕನುಸಾರವಾಗಿ ಈ ಜಗತ್ತನ್ನು ಸೃಷ್ಟಿ ಮಾಡಿದಿ, ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರಗಳನ್ನು ಬರುವಂಗೆ ಮಾಡಿಬಿಟ್ಟಿದ್ದಿ ನೀನೇ. ಯಾಕಂದ್ರೆ ನಮ್ಮ ಪಾಪ ಪುಣ್ಯಕ್ಕನುಸಾರವಾಗಿ ಈ ಶರೀರಗಳು ಬರ್ತಾವ, ಅದ್ರ ಪ್ರಕಾರ ಸುಖ ದುಃಖಗಳನ್ನು ನಾವೇ ಅನುಭವಿಸುವಂಥದ್ದು. ನೀನು ಮಾತ್ರ ಕೈ ತೊಳ್ಕೊಂಡು ಆರಾಮಾಗಿ ನೋಡ್ಕೊಂತ ಕುಂತಿದ್ದೆ, ಹೌದಾ? ಅದಕ್ಕೆ ಈ ಶರೀರಗಳು ಬಂದಾವ, ಧನ ಕನಕ ಸಂಪತ್ತು ಇದೆಲ್ಲ ಕೂಡ ನೀನೇ ಮಾಡಿದೆ. ಅದಕ್ಕೆ ಇವೆಲ್ಲವನ್ನು ನೀನೇ ಮಾಡಿ ಮತ್ತು ಅವುಗಳಲ್ಲಿ ಮತ್ತು ಮೋಹವನ್ನು ಉಂಟು ಮಾಡಿದೆ. ಮತ್ತು ಅಷ್ಟರ ಹೋಗ್ಲಿ ಬಿಡು, ಅದ್ರಾಗ ಮೋಹ ಇರಲಿಲ್ಲ ಅಂದ್ರೆ ನಾನೇನೋ ಹುಟ್ಟಂಗಿಲ್ಲ ಬಿಡು ಅಂತ ನಾನು ಅನುಭವದಾಗಿತ್ತು. ಮೋಹವನ್ನು ಮಾಡಿ ತಿರುಗ ನೀನೇ ಏನು ಹೇಳಿದೆ? ರಾಗದಿಂಬೇರಿನ್ನು ಭವ ಬೀಜ ಉಂಟೆ ನೋಡು, ಮೋಹದಿಂದ ನಿನಗೆ ಶರೀರ ಬರ್ತಾವಂತ ತಿಳಿಸಿಬಿಡ್ತಿದ್ದಿ ನೀನೇ. ಅದಕ್ಕೆ ಉತ್ಪತ್ತಿ ಮಾಡಿ ಪುನಃ ಅವುಗಳಲ್ಲಿ ಮೋಹವನ್ನು ಉಂಟು ಮಾಡಿ 84 ಲಕ್ಷ ಜೀವರಾಶಿಗಳಲ್ಲಿ ಪುನಃ ಹುಟ್ಟುವಂಗೆ ಮಾಡಿದೆ. 84 ಲಕ್ಷ ಗರ್ಭಗಳಲ್ಲಿ ಬರುವಂಗೆ ಮತ್ತೆ ಪುನಃ ಹುಟ್ಟುವಂಗೆ ಮಾಡಿದೆ. ಈ ರೀತಿ ಅನಂತ ಪ್ರಕಾರ ಜನ್ಮಗಳನ್ನುವಂಥ ಹಾದಿಯಲ್ಲಿ ನನ್ನನ್ನು ತಿರುಗಾಡುವಂಗೆ ಮಾಡಿದಪ್ಪ. ಅನಂತ ಜನ್ಮ, ಒಂದಲ್ಲ ಎರಡಲ್ಲ. ಅದಕ್ಕೆ ಈಗ ನನ್ನನ್ನು ಮಾಡಿ ನಿನಗೆ ಮೋಜಾಗ್ಯದ, ನಿನಗೆ ಲೀಲೆ ಐತಪ್ಪ, ನನಗೆ ಮಾತ್ರ ಭಾಳ ಸಂಕಟ ಆಗಿಬಿಟ್ಟದ. ಅದಕ್ಕೆ ಇಂಥ ಸಂಸಾರದಲ್ಲಿ ನನ್ನನ್ನು ಯಾಕೆ ಹಾಕಿದೋ ತಂದೆ? ಅದಕ್ಕೆ ನನ್ನ ಇದರಿಂದ ಪಾರು ಮಾಡಪ್ಪ ಅಂತ ಕೇಳ್ಕೊಳ್ಳುವಂಥದ್ದು ಫೈನಲ್ ಪ್ರಶ್ನೆ, ಫೈನಲ್ ಬೇಡಿಕೆ ಇದು, ಶಿಷ್ಯನ ಬೇಡಿಕೆ ಇದು.
ಯಾಕಂದರೆ ಜನನ ಮರಣ ಅನ್ನುವಂಥ ಸಂಸಾರ ಅಂದರೆ ಈ ನಮ್ಮ ಹೆಂಡತಿ ಮಕ್ಕಳ ಸಂಸಾರ ಅಲ್ಲ, ಇದು ದೊಡ್ಡ ಸಂಸಾರ. ಇದು ಯಾವುದು ಜನನ ಮರಣ ಅನ್ನುವಂಥದ್ದು. ಈಗ ಒಂದು ಸ್ವಲ್ಪ ಸರಳ ಬಿಟ್ರೆ ಮುಂದೆ ಮತ್ತೆ ಯಾವ ಶರೀರಕ್ಕೆ ಬರ್ತದೆ ಹೇಳೋಕ್ಕಾಗಂಗಿಲ್ಲಲ್ಲ. ಮತ್ತು ಮಾನವ ಶರೀರ ಮತ್ತೆ ಹುಟ್ಟಿ ಬರಬೇಕಾಗ್ತದೆ, ಅನಂತ ಕಷ್ಟಗಳನ್ನು ಅನುಭವಿಸ್ಬೇಕಾಗ್ತದೆ, ಒಂದಲ್ಲ ಎರಡಲ್ಲ. ಹಾಗಾಗಿ ಈ ರೀತಿಯಾಗಿ ಮಾಡಿದಂಥವು ನೀನೇ ಇದಪ್ಪ, ನನ್ನನ್ನು ರಕ್ಷಣೆ ಮಾಡು ಅಂತ ಇಲ್ಲಿ ಹೇಳುತ್ತಾರೆ. ಒಬ್ಬರಿಗೆಲ್ಲ ಈ ದೇವತೆಗಳದಾಗಿರ್ಬೋದು, ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ತಾ ಇರುವಂಥ ಸ್ವರ್ಗದಲ್ಲಿರುವಂಥ ದೇವತೆಗಳಾಗಿರ್ಬೋದು, ಅಸುರರಾಗಿರ್ಬೋದು, ಮರ್ತ್ಯಲೋಕದಲ್ಲಿರುವಂಥ ಮಾನವರಾಗಿರ್ಬೋದು, ಎಲ್ಲರೂ ನೆಮ್ಮದಿಯಿಂದ ಅದಾರನ. ಅವ್ರಿಗೂ ಅದು ಬೇಕು, ದೇವತೆಗಳು ಕೂಡ ಅದು ಬೇಕು ಇದು ಬೇಕು, ಅವರೂ ಅಷ್ಟು ನೆಮ್ಮದಿಯಿಂದಿಲ್ಲ. ಅಸುರರು ನೆಮ್ಮದಿಯಿಂದ, ರಾಕ್ಷಸರು ಅವರು ಕೂಡ ನೆಮ್ಮದಿಯಿಂದ ಇಲ್ಲ, ಮನುಷ್ಯರು ಕೂಡ ನೆಮ್ಮದಿಯಿಂದ ಅದಾರ ಅಂದರೆ ಇಲ್ಲ. ಎಲ್ಲ ಒಂದು ಅಜ್ಞಾನದಲ್ಲಿ ಇರುವಂಥದ್ದಾಗ್ಯದು. ಹಾಗಾಗಿಬಿಟ್ಟು ಇವೆಲ್ಲವನ್ನು ಮಾಡಿ ಅನಂತ ಜನ್ಮಗಳಲ್ಲಿ ತಿರುಗಾಡಂಗೆ ಮಾಡಿದತ್ತು ನೀನೇಪ್ಪ ತಂದೆ, ನನ್ನನ್ನು ಕಾಪಾಡು ಅಂತ ಕೇಳ್ಕೊಳ್ಳುವಂಥದ್ದು ಭಕ್ತನ ಬೇಡಿಕೆ ಇದು. ನಾವು ಮತ್ತೆ ಈಗ ಈ 3ನೇ ನುಡಿಯಲ್ಲಿ ನೋಡೋಣ. ಈಗ ಮೊದಲಾದವಳನ್ನು ವಿವೇಕವನ್ನು ಹುಟ್ಟಿಸಿ ಪರಮಾತ್ಮನು ಜ್ಞಾನದರ ತನ್ನನ್ನು ಹೇಗೆ ಕಾಪಾಡ್ತಾನೆ ಅನ್ನುವಂಥದ್ದನ್ನು ಭಕ್ತನಾದಂಥದ್ದು ಮುಂದಿನ ವರ್ಣನೆ ಹೇಳ್ತಾರೆ. ಅವರು ಏನು ಹೇಳ್ತಾರೆ ನೋಡೋಣ. 3ನೇ ಒಂದು ನುಡಿಯಲ್ಲಿ ಮರಳಿ ವಿನಯ ವಿವೇಕವೆನ್ನೋಳಿಂಬಿಟ್ಟಿ ಪರಬೋಧವ ಅರುಹಿ ಬಂದದ ಬಲುವನು ಸುಟ್ಟಿಯೇ ವರವಾಗಿ ನಿನ್ನ ಸಮಾನ ಪದವಿಗೊಟ್ಟಿಯೇ ಗುರು ಶಂಭುಲಿಂಗ ನೀನೆನಗಾಗಿ ಕೃಪೆ ಒಟ್ಟಿಯಲೆ ದೇವರೇ ಅಂತ ಹೇಳುವಂಥದ್ದು. ಯಾಕಂದ್ರೆ ಮರಳಿ ಅಂದ್ರೆ ಪುನಃ ಇಷ್ಟೆಲ್ಲ ಮಾಡಿದಲ್ಲ, ಮತ್ತೆ ನೀನು ಏನು ಮಾಡಿದಿ? ವಿನಯ ಅಂದ್ರೆ ನಮ್ರತೆ ಭಾವ ಬರುವಂಥದ್ದು. ವಿವೇಕ ಅಂದ್ರೆ ಇಲ್ಲಿ ಯಾವುದು ಸತ್ಯ ಯಾವುದು ಮಿಥ್ಯ ಅನ್ನುವಂಥದ್ದು. ಯೋಗ್ಯ ಯಾಕಂದರೆ ಇಲ್ಲಿ ಕೂಡ ಯೋಗ್ಯ ಮತ್ತು ಯೋಗ ಅನ್ನುವಂಥ ವಿಚಾರವನ್ನು ತಿಳಿಸುವಂಥದ್ದು. ಯೋಗ್ಯ ಮತ್ತು ಯೋಗ್ಯ ವಿಚಾರವನ್ನು ಇಲ್ಲಿ ನನಗೆ ಯಾವುದು ಸರಿಯಾದ, ಯಾವುದು ತಪ್ಪದ, ಯಾವುದು ಸತ್ಯ ಅದ, ಯಾವುದು ಮಿಥ್ಯ ಅದ, ಯಾವುದು ಯೋಗ್ಯ ಅದ, ಯಾವುದು ಅಯೋಗ್ಯ ಅದ ಅನ್ನುವಂಥದ್ದು ವಿಚಾರವನ್ನು ನೀ ನನ್ನೋಳು ಅದನ್ನು ತಿಳಿಯುವಂಗೆ ಮಾಡಿದೆ. ಹೆಂಗೆ ಮಾಡಿದೆ ಅಂತ ಹೇಳ್ತಾರೆ ಪರಮಾತ್ಮನೇ. ಅನಂತ ಜನ್ಮಗಳನ್ನು ನಾನು ತೊಗೊಂಡು ಬಂದಿದ್ದೀನಿ, ಒಂದು ಜನ್ಮಕ್ಕಲ್ಲಪ್ಪ ನಾನು ಬಂದಂಥದ್ದು ಅಲ್ಲ. ಅದಕ್ಕೆ ಸಂಸ್ಕಾರ ಅನ್ನುವಂಥದ್ದು ಬಹಳ ಮುಖ್ಯ. ನಾವಿವತ್ತು ಬಂದು ಕುಂತು ಕೇಳಕತ್ತೀವಿ ಅಂತಂದರೆ ಇದು ಒಂದು ಜನ್ಮದ್ದಲ್ಲ, ಭಾಳಷ್ಟು ಜನ್ಮಗಳಲ್ಲಿ ಬಂದಿದ್ದೀವಿ. ಆ ಪುಣ್ಯದ ಫಲನೇ ಇಲ್ಲಿ ತಂದು ಕುಂದಿರಿಸಿರುವಂಥದ್ದು. ಅದಕ್ಕೆ ಒಂದು ಗಿಡದಾಗ ಹಣ್ಣುಗಳು ಆಗ್ತಾವಲ್ಲ, ಹಣ್ಣುಗಳು ಅವೆಲ್ಲವನ್ನು ಆಗ್ತದೆ ನೋಡ್ರಿ. ಯಾಕಂತಂದ್ರೆ ಎಲ್ಲಿ ಒಂದು ಮೊಗ್ಗು ಆಗ್ತದ, ಹೂವು ಆಗ್ತದ, ಮತ್ತು ಕಾಯಿ ಆಗ್ತದ, ಆಮೇಲೆ ಹಣ್ಣು ಆಗ್ತದಲ್ಲ. ಈ ರೀತಿಯಾಗಿ ನಾವು ಒಂದು ಗಿಡದಾಗಿ ಇಷ್ಟೆಲ್ಲ ಪ್ರೊಸೆಸ್ ನೋಡ್ತೀವಿ. ಅದ್ರ ಪ್ರಕಾರ ನಾವು ಕೂಡ ಹಲವಾರು ಶರೀರಗಳನ್ನು ತೊಟ್ಕೊಂಡು ಬಂದು ಈಗ ಇದನ್ನೇನು ಕೇಳಾಕತ್ತೀವಿ ಅಂತಂದ್ರೆ ನಿಜವಾಗಿ ಒಂದು ಹಣ್ಣರ ಅಂದ್ಕೊಳ್ಬೋದು, ಒಂದು ಹೂವರ ಅಂದ್ಕೊಳ್ಬೋದು. ನಾವು ಆ ಮಟ್ಟಕ್ಕೆ ಬಂದಿದ್ದೀವಿ ಅಂತ ತಿಳ್ಕೊಳ್ಬೇಕಾಗ್ತದೆ. ಇಲ್ಲಿ ಕೂಡ ಏನು ಹೇಳ್ತಾರ, ಅನಂತ ಜನ್ಮಗಳನ್ನು ಎತ್ತುತ್ತಾ ಪ್ರತಿಯೊಂದು ಜನ್ಮದಲ್ಲಿ ದುಃಖ ಹೊಂದುವುದನ್ನು ನೋಡಿ. ಯಾಕಂದ್ರೆ ಪ್ರತಿಯೊಂದು ಜನ್ಮದಲ್ಲಿ ನಾನು ಚಂದ ಬಂದಿನೇನ, ದುಃಖನೇ ಐತಿ ನನಗೆ. ಪುನಃ ನನ್ನಲ್ಲಿ ಏನು ಮಾಡಿದ್ದೀನಿ ನೀನು? ಭಾಳಷ್ಟು ಜನ್ಮದಲ್ಲಿ ದುಃಖವನ್ನು ಹೊಂದಿ ಅಲ್ಲಿ ಪಾಪ ಪುಣ್ಯವನ್ನು ಜೋಡಿಸಿದಿ. ಪುಣ್ಯದಾಗ ನಿಷ್ಕಾಮವನ್ನು ಮಾಡಿದಂಥವ್ರಿಗೆ ಇಲ್ಲಿ ನನ್ನಲ್ಲಿ ಏನು ಮಾಡಿದೆ? ವಿವೇಕವನ್ನು ಉಂಟು ಮಾಡುವಂಗೆ ಮಾಡಿದೆ. ವಿವೇಕವೆಂದರೆ ನಾನು ಇಷ್ಟು ಯಾಕೆ, ಯಾಕಂತಂದ್ರೆ ಇಲ್ಲಿ ಕೂಡ ಹೇಳ್ತಾರೆ, ಇಲ್ಲಿ ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ನಾನು? ಯಾಕಂದರೆ ಹಿಂದೆ ಅನೇಕ ಜನ್ಮಗಳಲ್ಲಿ ನಾನು ಭಾಳಷ್ಟು ಕಷ್ಟಪಟ್ಟು ಬಂದಿದ್ದೀನಿ. ಮತ್ತು ಇನ್ನೂ ಎಷ್ಟೋ ಜನ್ಮಗಳನ್ನು ನನಗೆ ಬರುವಂಥವು ಅದಾವೆ. ನಾನು ಎಲ್ಲಿಂದ ಬಂದಿದ್ದೀನಿಪ್ಪ ನೋಡ್ರಿ, ಎಲ್ಲಿಂದ ಬಂದಿದ್ದೀನಿ, ಇನ್ನು ನಾನು ಎಲ್ಲಿಗೆ ಹೋಗೋವನು ಮುಂದೆ ನೋಡ್ರಿ. ಈ ವಿವೇಕ ನನಗೆ ತಲೆಗೆ ಹಾಕಿದಂಥವ್ನು ಯಾರು? ನೀನೇ. ಯಾಕಂತಂದ್ರೆ ನನಗೆ ಯಾಕೆ ಇದು ಶರೀರ ಬಂತು, ನಾನು ಇಲ್ಲಿಗೆ ಯಾಕೆ ಬಂದೆ, ಮತ್ತು ಮುಂದೆ ನಾನು ಎಲ್ಲಿಗೆ ಹೋಗ್ಬೇಕು, ಏನನ್ನು ಪಡ್ಕೊಳ್ಬೇಕು, ಉಂಡು ತಿಂದು ಸಾಯೋದಷ್ಟೇ ನಾ ಜೀವನ, ಇದ್ರಾಗ ಇನ್ನೇನು ಸಾಧಿಸ್ಬೇಕು ಅನ್ನುವಂಥ ಒಂದು ವಿಚಾರವನ್ನು ಮಾಡೋದೇನದ ಅದು ವಿವೇಕ ಅಂತ ಹೇಳಿಸ್ಕೊಳ್ತದೆ. ಆ ವಿವೇಕ ದ್ವಾರ ಮನುಷ್ಯನಿಗೆ ಏನಾಗ್ತದ? ವಿಚಾರ ಮಾಡೋದ್ರಿಂದ ಪುಣ್ಯವನ್ನೇನು ಇಟ್ಟಿದ್ದಾನ, ಆ ಪುಣ್ಯಕ್ಕನುಸಾರವಾಗಿ ವಿವೇಕ ಜಾಗ್ರ ಆಗ್ತದೆ ಮನಸ್ಸಿನಲ್ಲಿ. ಈಗ ಅದಕ್ಕೆ ಹೇಳ್ತೀವಲ್ಲ, ಯಾವಾಗ ಈ ಸಂಸಾರ ಒಂದು ಸ್ವಲ್ಪ ಎಷ್ಟು ಮಾಡಿದ್ರೆ ತತ್ತಿದು ಇಷ್ಟೇ ಐತ್ರಿ,
ಯಾಕೋ ಒಂದು 4 ಗುರುಗಳು ವಾಕ್ಯಗಳನ್ನು ಕೇಳಿ ಈ ಜನ್ಮ ಪಾವನ ಮಾಡ್ಕೊಳ್ಳೋಣ. ಏಟು ಮಾಡಿದನು ಈ ಮಕ್ಕಳು ಈಟೇ ಅದಾರ, ಗಂಡ ಈಟೇ ಅದಾನ, ಈ ಸಂಸಾರ ಈಟೇ ಅದ ಅಂಥೇಳಿ ಯಾವಾಗ ಮನಸ್ಸಿಗೆ ಬರ್ತದ ಅದು ನಮ್ಮ ಪುಣ್ಯದ ಫಲ ಅಂತ ಅಂದ್ಕೊಳ್ಬೇಕಾಗ್ತದೆ. ನಿಷ್ಕಾಮದ ಒಂದು ಪುಣ್ಯದ ಫಲ ಯಾವಾಗ ಹಿಂಗೆ ಬಂತು ಅಂತಂದಾಗ ಮನುಷ್ಯನಿಗೆ ಏನಾಗ್ತದ, ಅದ್ರ ಮೇಲೆ ವೈರಾಗ್ಯ ಭಾವ ಬರ್ತದೆ. ಇವ್ಯಾವ ನನಗೆ ಬೇಕಾಗಿಲ್ಲಪ್ಪ, ಗುರುವಾಕ್ಯ ಒಂದು ಕೇಳಬೇಕು, ಇದ್ರಾಗ ನಾನು ಮುಂದುವರಿಬೇಕನ್ನುವಂಥ ಭಾವ ಬರ್ತದೆ. ಅವಾಗ ಏನಾಗ್ತದೆ, ಬೇರೆ ಯಾವುದೋ ಒಂದು ವಿಷಯಾದಿಗಳ ಆಸೆ ಅಲ್ಲಿ ಬರೋಂಗಿಲ್ಲ. ಯಾವಾಗ ವೈರಾಗ್ಯ ಅಲ್ಲಿ ಒಂದು ಪರಿಪಕ್ವ ಹೊಂದುತ್ತದ, ಅವಸ್ಥೆ ಆಗ್ತದ, ವೈರಾಗ್ಯದ ಅವಸ್ಥೆ ಮನಸ್ಸಿನಲ್ಲಿ ಬರ್ತದ, ಆವಾಗ ಏನಾಗ್ತದ, ಶಮೆ ಧಮೆಗಳು ಅವು ಮೊದಲಾದಂಥ ಸೆಟ್ ಸಂಪತ್ತಿ ಪ್ರಾಪ್ತಿಯಾಗ್ತದೆ. ಶಮೆ ಅಂತಂದ್ರೆ ಮನಸ್ಸನ್ನು ನಿಗ್ರಹ ಮಾಡ್ಕೊಳ್ಳುವಂಥದ್ದು, ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ಮನಸ್ಸನ್ನು ಹೆಂಗೆ ಬೇಕಂಗೆ ಬಿಡುವಂಥದ್ದಲ್ಲ. ಅದು ನಿನಗೆ ಟಾಟಾ ಬಾಯ್ ಬಾಯ್ ಅಂತ ನಿನಗೆ ಇಲ್ಲೇ ಕುಂದಿರಿಸಿ ಎಲ್ಲ ಕಡೆ ತಿರುಗಾಡಿ ಬರ್ತದೆ ಮನಸ್ಸು. ಅದಕ್ಕೆ ಗುರುವಿನ ಹತ್ರ ಕೂತ್ಕೊಂಡಾಗ ಏನಾಗಬೇಕಾಗ್ತದೆ, ಮನಸ್ಸು ಏಕಾಗ್ರತೆಯಿಂದ ಕೂಡಬೇಕಾಗ್ತದೆ. ಗುರು ವಾಕ್ಯವನ್ನು ತೊಗೊಳ್ಬೇಕಾದ್ರೆ ಮನಸ್ಸು ಏಕಾಗ್ರತೆ ಇರಬೇಕಾಗ್ತದೆ, ಶಾಂತವಾಗಿ ಇರಬೇಕಾಗ್ತದೆ. ಅದಕ್ಕೆ ಇಲ್ಲಿ 3 ಗುಣಗಳು ನಮ್ಗೆ ಆಟ ಆಡಿಸ್ತಾ ಇದ್ದಾವ. ಯಾವಾಗಂದ್ರೆ ಸತ್ವ ರಜೋ ತಮ ಈ 3 ಗುಣಗಳು ನಮ್ಮನ್ನು ಸರಿಯಾಗಿ ಆಟ ಆಡಿಸ್ತಾವ. ಯಾಕಂತಂದ್ರೆ ಈ ಒಂದು ರಜೋಗುಣ ಆಗಲಿ ತಮೋಗುಣ ಆಗಲಿ ಈ ಕಡೆ ಬರುವಂಗೆ ಮಾಡೋದೇ ಇಲ್ಲವು. ಯಾಕಂದ್ರೆ ರಜೋಗುಣದಲ್ಲಿ ಭಾಳಷ್ಟು ಚಂಚಲ ವೃತ್ತಿ ಇರ್ತದೆ, ಕೂತ್ಕೊಳಕ್ಕಾಗಲ್ಲ. ನೋಡ್ರಿ ಇಲ್ಲಿ ಕೂತ್ಕೊಂಡ್ರೆ ನಾವೆದ್ದು ಏನಾರು ನೋಡಕ್ಕೆ ಹೋಗೋಣ, ನಡ್ರಿ ಸೀರಿಯಲ್ ನೋಡೋಣ ಅಥವಾ ಯಾರ ಜೊತೆ ಬಂದ್ರೆ ಅಂದ್ರೆ ರುಚಿಕಟ್ಟಾಗಿ ಮಾತಾಡೋದು, ಇದು ಕೇಳೋಕ್ಕಾಗಂಗಿಲ್ಲ, ಹೆಚ್ಚಿಟ್ಕೆ ಅಲ್ಲಿ ಕೇಳಕ್ಕೆ ಹೋಗಿರ್ತೀವಿ, ಹೌದಲ್ಲ. ಇವೆಲ್ಲ ಬರೀ ಯಾರು ಬರ್ತಾರೆ, ಯಾರು ಮಾತಾಡ್ತಾರೆ, ಏನು ನೋಡ್ಬೇಕು, ಬರೀ ಇದೇ ಭಾವ ಬರ್ತಿರ್ತದೆ. ಯಾವಾಗ ಬರ್ತದೆ, ಚಂಚಲ ವೃತ್ತಿ ಬರುವಂಥದ್ದು ಯಾವಾಗ ರಜೋಗುಣ ಎದ್ದಾಗ. ಒಬ್ಬರ ಬಲ್ಲಿ ರಜೋಗುಣನೇ ಇರ್ತದೆ, ಚಂತನ ಅಂದ್ರೆ ಹಂಗಿರಂಗಿಲ್ಲ. ಅದು ಇವು 3 ಗುಣಗಳು ಹೆಚ್ಚು ಕಮ್ಮಿ ಆಗ್ತಿರ್ತಾವೆ ಮನುಷ್ಯನಲ್ಲಿ. ರಜೋಗುಣ ಇದ್ದಾಗ ಈ ಥರ ಭಾವ ಬರ್ತದೆ, ಬರೀ ಇನ್ನೊಬ್ಬರ ಬಗ್ಗೆ ಮಾತಾಡ್ಕೊಳ್ಳೋದು, ಅದು ನೋಡ್ಬೇಕು ಅನ್ನೋದು, ಅದು ತಿನ್ಬೇಕು ಅನ್ನೋದು, ಇದು ಬರೀ ಇಂಥವೇ ಬರ್ತಾವೆ. ತಮಗುಣದ ಇದ್ದಾಗ ಅಲಸ್ಯ ಭಾವ, ಈಗೇನು ಮಾಡೋದು, ನಾಳೆ ನೋಡಿದ್ರೆ ಆಯ್ತು, ನಾಡ್ದು ನೋಡಿದ್ರೆ ಆಯ್ತು ಅಂತ ಈ ಥರ ಬರೋವು ಇವೆಲ್ಲ. ಆದರೆ ಸತ್ವಗುಣ ಒಳ್ಳೆ ಚೆನ್ನಾಗಿರ್ತದೆ, ಏನೋ ತಿಳ್ಕೊಬೇಕಪ್ಪ, ಮಹಾತ್ಮರ ವಾಕ್ಯಗಳನ್ನು ತಿಳ್ಕೊಳ್ಬೇಕು ಏನೋ ಅಂತ ಅನ್ನುವಂಥ ಭಾವ, ಶಾಂತ ಭಾವ ಬರ್ತದಲ್ಲಿ. ಸತ್ವಗುಣದಲ್ಲಿ ಶಾಂತ ಭಾವ ಇರ್ತದೆ. ಈ ಭಾವ ಇದ್ದಾಗ ಇವೆಲ್ಲವನ್ನು ಕೇಳ್ಕೊಳಕ್ಕೆ ಸಾಧ್ಯ ಆಗ್ತದೆ, ಇಲ್ಲಾಂದರೆ ಇದು ಕೇಳೋಕ್ಕಾಗಂಗಿಲ್ಲ. ಈಗ ಮತ್ತೆ ಹೇಳ್ತಾರೆ ಅವರು, ಯಾವ್ದು ಹೇಳ್ತಾರೆ ಅಂತಂದ್ರೆ, ಈ ವೈರಾಗ್ಯ ಯಾವಾಗ ಅಲ್ಲಿ ಈ ಒಂದು ಈ ವಿಚಾರವನ್ನು ಕೇಳಬೇಕಾದಾಗ ನಮಗೆ ಸತ್ವಗುಣ ಇರಬೇಕಾಗ್ತದೆ. ಸತ್ವಗುಣ ನಾವು ಮಾಡ್ಕೊಳಕ್ಕೆ ಬರೋಂಗಿಲ್ಲ, ತಾವೇ ಬರ್ಬೇಕಂದ್ರೆ ಸತ್ವಗುಣ ಅಂತಲ್ಲ, ನಾವು ಸತ್ವಗುಣವನ್ನು ಬರುವಂಗೆ ಮೇಲ್ಮುಖ ಮಾಡ್ಕೊಳ್ಬೇಕಾಗ್ತದೆ, ಸತ್ವಗುಣವನ್ನೇ ಇಟ್ಕೊಳ್ಬೇಕಾಗ್ತದೆ. ಅಂದ್ರೆ ಮನಸ್ಸನ್ನು ಸ್ವಲ್ಪ ಏಕಾಗ್ರತೆ ಮಾಡ್ಕೊಳ್ಳೋಂತ ನಿನ್ನ ಕೈಯಾಗಿ ಇರ್ತದೆ. ಅದು ಶಮೆಯಿಂದ ಮುಕುತಿ ಸಾಧನ ಪೆರತುಂಟೆ ಅಂತ ಹೇಳ್ತಾರೆ. ಶಮೆ ಅಂತಂದ್ರೇನು, ಮನಸ್ಸನ್ನು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು, ವಿಷಯಾದಿಗಳ ಕಡೆ ಬಿಡದೇ ಇರುವಂಥದ್ದು. ಈ ವಿಷಯಾದಿಗಳು ನಂಬಲ್ಲೇ ಅದಾವ. ಏನು ಶಬ್ದ ಸ್ಪರ್ಶ ರೂಪು ರಸಗಂಧ ಇವನ್ನ ಅನುಭವಿಸ್ಲಿಕ್ಕೆ ಕಣ್ಣು ಕಿವಿ ಮೂಗು ಬಾಯಿ ಐತಲ್ಲ, ಮತ್ತು 24 ಗಂಟೆ ಇದ್ರಾಗ ಹೋಗ್ತದೆ ಮನಸ್ಸು. ಅದಕ್ಕೆ ಅದ್ರಾಗ ಏನು ಸುಖ ಇಲ್ಲಪ್ಪ, ಅದ್ರಾಗ ಹೋಗೋದು ಬ್ಯಾಡ ಅಂತೇಳಿ ಅದಕ್ಕೆ ಬಡ್ದು ಕೇಸಿ ಸ್ವಲ್ಪ ಹಿಡಿದು ಎಳ್ಕೊಂಡು ಅಂತರ್ಮುಖ ಮಾಡಿಕೊಂಡು ಗುರುವಾಕ್ಯವನ್ನು ಕೇಳಕ್ಕೆ ಹಚ್ಚೋದು. ಅದೇನು ಮಾಡ್ತದೆ, ಇಲ್ಲಿ ಕೂತ್ಕೊಂಡು ಕೇಳಕ್ಕೆ ಹಚ್ಚುತ್ತದ, ಅದು ಹಂಗೆ ಸರಳಿ ಬಿಟ್ಟು ಅದನ್ನ ಹಿಡ್ಕೊಳ್ಳಿಲ್ಲ ಅಂತಂದ್ರೆ ಎಲ್ಲ ಕಡೆ ತಿರುಗಾಡಿ ಬರ್ತದೆ. ಇಲ್ಲೇ ಕುಂತಿರ್ತೀರಿ, ಎಲ್ಲ ಕಡೆ ಓಡಾಡಿ ಬರ್ತದೆ. ಆ ಓಡಾಡಿದಂಥ ಮನಸ್ಸಿನ ಸ್ಥಿತಿಯಲ್ಲಿ ಇಂಥ ಗುರುವಾಕ್ಯ ಅಲ್ಲಿ ಹತ್ತಾವೇನೋ ಅಂದ್ರೆ ಹತ್ತಂಗಿಲ್ಲ. ಅಲ್ಲಿ ಕುಂತು ಕೇಳಿದ್ರು ಕೂಡ ವ್ಯರ್ಥ, ಯಾಕಂದ್ರೆ ಮನಸ್ಸೇ ಇರಲಿಲ್ಲ ಅಂದ್ರೆ ಎಲ್ಲಿ ಕೇಳೋಕ್ಕಾಗ್ತದೆ ಹೇಳ್ರಿ. ಹಾಗಾಗಿ ಈ ಶಮೆ ಅನ್ನುವಂಥದ್ದು ಅದಕ್ಕೆ ಮುಕ್ತಿಗೆ ಅನ್ನೋದಕ್ಕೆ ನಾವೇನು ರೊಕ್ಕ ರೂಪಾಯಿ ಜಗ್ಗಿ ಹಾಕಿ ಏನಪ್ಪ ಇಷ್ಟು ಬಂಡವಾಳ ಹಾಕಬೇಕಾಗ್ಯದ ಇಂಥದಕ್ಕೆ ನಮಗೆ ಮೋಕ್ಷ ಆಗ್ತದಂತ ಅನ್ನುವಂಥದ್ದು ಐತೇನೆ ಇಲ್ಲಿ? ಏನಿಲ್ಲ. ಹೇಳುವಂಥ ಒಂದು ನಮ್ಮ ಪುಣ್ಯಕ್ಕನುಸಾರವಾಗಿ ಸದ್ಗುರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಸಿಕ್ಕನಂದ್ರೆ ಗೆದ್ದಿವಿ ಅನ್ಬೇಕು. ಅದ್ರ ಜೊತೆ ಇನ್ನೂ ಒಂದೇನಂದ್ರೆ ನಮ್ಮ ಮನಸ್ಸನ್ನುವಂಥದ್ದು ಕೇಳಬೇಕನ್ನುವಂಥ ಭಾವ, ವಿಷಯಾದಿಗಳ ಕಡೆ ಹೋಗದೆ ಇರುವಂಥ ಭಾವ ಇರಬೇಕು. ಅದಕ್ಕೆ ಮುಕ್ತಿ ಅನ್ನುವಂಥದಕ್ಕೆ ಮನಸ್ಸು ಮಾತ್ರ ಭಾಳ ಶಾಂತ ಏಕಾಗ್ರತೆ ಇರಬೇಕು. ಮುಕ್ತಿಗೇನು ರೊಕ್ಕ ರೂಪಾಯಿ ಏನು ಬೇಕಾಗಿಲ್ಲ, ಹಾಗೇನಿಲ್ಲ. ಗುರುವಾಕ್ಯ ಗುರುವಿನ ಮುಖಾಂತರ ಕೇಳಬೇಕಾದಾಗ ಈ ಮನಸ್ಸು ಅನ್ನುವಂಥದ್ದು ನಿನ್ನಲ್ಲೇ ಇರಬೇಕದು, ಹೊರಗಡೆ ಎಲ್ಲೂ ಹೋಗಂಗಿಲ್ಲ ಅದು ಅಂದಾಗ ಇದು ಶಮೆ. ಅದಕ್ಕೆ ಮುಕ್ತಿ ಸಾಧನೆ ಪೆರತುಂಟೆ ಅಂತ ಹೇಳ್ತಾರೆ. ಮುಕ್ತಿ ಆಗೋದಕ್ಕೆ ಈ ಶಮೆ ಅನ್ನುವಂಥದ್ದು ಈ ಸಾಧನೆಯಿಂದ ಮತ್ತು ಬೇರೆ ಏನಾರು ತರ್ತೀರೇನಂದ್ರೆ ಏನೂ ಇಲ್ಲ ನೋಡ್ರಿ.
ಅದಕ್ಕೆ ಈ ಮನಸ್ಸನ್ನುವಂಥದ್ದು ಬಂಧಕ್ಕೆ ಕಾರಣ ಅದ, ಮೋಕ್ಷಕ್ಕೆ ಕಾರಣ ಅದ. ಬಂಧಕ್ಕೆ ಕಾರಣ ಅದಂತಾರೆ ಹೊರಗಿದ ಮನಸ್ಸನ್ನು ಅರಿಬಿಟ್ಟಾಗ ಅದು ಬಂಧಕ್ಕೆ ಕಾರಣ ಆಗ್ತದೆ. ಮತ್ತು ನಿನ್ನ ಒಯ್ದು ತೆಗೆದು ಎಲ್ಲ ಜೈಲಿಗೆ ಹಾಕಿಬಿಡ್ತದೆ ಒಯ್ದು ಕೇಸಿ. ಜೈಲಿಗೆ ಹಾಕೋದಂದ್ರೆ ಏನು? ಮತ್ತು ನೋಡ್ಬೇಕು ಲೌಕಿಕದಾಗ ಮತ್ತು ಅವ್ರಿಗೆ ಇವ್ರಿಗೆ ಓಡ್ದ ಕೇಸಿ ಅದಕ್ಕೆ ಈ ಮನಸ್ಸಿನ ಮಾತು ಕೇಳಿಬಿಟ್ಟು ಈ ಮನಸ್ಸು ಇದನ್ನು ಅಪೇಕ್ಷೆ ಪಟ್ಟು ಯಾವುದು ಹೆಣ್ಣು ಹೊನ್ನು ಮಣ್ಣು ಅಂತ ಹೇಳ್ಬಿಟ್ಟು ಅದರಿಂದ ಬಿದ್ದು ನಾನಾ ರೀತಿಯಿಂದ ಕಷ್ಟಪಟ್ಟು ಹೋಗಿ ಜೈಲಿಗೆ ಬಿದ್ದು ಕೊನೆಯವರೆಗೆ ಜೀವನ ಕಳ್ಕೊಂಡ್ಬಿಡ್ತದೆ. ಯಾವುದರಿಂದ? ಇದೇ ಮನಸ್ಸೇ. ಆ ಮನಸ್ಸು ಸ್ವಲ್ಪ ನಿನಗೆ ಹೇಳಿದಾಗ ಇದಲ್ಲಪ್ಪ ನೀ ಮಾಡೋದು ತಪ್ಪೈತೆ, ಮಾಡೋದು ಸರಿ ಅಲ್ಲ ಅದು ಅಂತ ಹೇಳಿಬಿಟ್ಟು ನಿನಗೆ ಆ ಭಾವದಿಂದ ಆ ಮನಸ್ಸನ್ನು ಸ್ವಲ್ಪ ಕಂಟ್ರೋಲ್ ಹಿಡ್ಕೊಂಡು ಅಂತಂದ್ರೆ ಆ ಕ್ಷಣದಲ್ಲಿ ನಿನಗೆ ಎಷ್ಟೋ ಪಾಪಗಳ ನಿವೃತ್ತಿ ಆಯ್ತು. ಪಾಪ ಮಾಡುವಂಥ ಆ ಟೈಮ್ ನಿವೃತ್ತಿ ಆಗಿಬಿಡ್ತದೆ, ಹೋಗಿಬಿಡ್ತದೆ. ಅದು ಹೋಯ್ತು ಅಂದಾಗ ಅದು ಪ್ರತಿ ದಿವಸ ಅದನ್ನು ತೊಗೊಂಡು ಮಹಾತ್ಮರ ವಾಕ್ಯಗಳನ್ನು ಕೇಳ್ಕೊಂಡು ಅದನ್ನು ಹಿಡ್ಕೊಂಡಾಗ ಅದು ಆಟೋಮೆಟಿಕ್ ನಿನ್ನ ಕೈವಶ ಆಗ್ತದೆ. ಮತ್ತು ಇದನ್ನು ಹಂಗೆ ಬಿಟ್ಬಿಟ್ರೆ ಅದು ಎಲ್ಲೋ ತಳ್ಳಿ ಬಿಡ್ತದೆ. ನಾವೇನು ಮಾಡೋದು ಬೇಡಪ್ಪ, ನಾವು ಯಾರಿಗಾರ ಬಡ್ದು ಜೈಲ್ನಾಗ ಬಿಡೋದೇನು ಬೇಕಾಗಿಲ್ಲ. ಆದರೆ ಯಾವಾಗ ಗುರುನಾಥನ ವಾಕ್ಯಗಳನ್ನು ಕೇಳಲಾರ್ದ ಇಂಥದ್ದು ಯಾವುದನ್ನು ಮಾಡ್ಕೊಳ್ಳದೆ ಇದ್ದಾಗ ಬರೀ ವಿಷಯಾದಿಗಳಲ್ಲಿ ಬಿಟ್ಬಿಡೋದು ಮನಸ್ಸನ್ನು. ಮತ್ತು 99 ಜನ ಇದ್ದೀವಿ ನಾವು. ಹುಟ್ಟಿನಿಂದ ಸಾಯೋವರೆಗೂ ಬರೀ ವಿಷಯಾದಿಗಳಲ್ಲೇ ಜೀವ ಮನಸ್ಸನ್ನು ಹಾಕಿರುವಂಥದ್ದು. ಅದು ಗಳಿಸ್ಬೇಕು, ಇದು ಗಳಿಸ್ಬೇಕು, ಅದು ಮಾಡಬೇಕು, ಇದು ಮಾಡ್ಬೇಕು. ಮತ್ತು ಅದ್ರ ಫಲ ಏನೈತೆ? ಹತ್ಕೊಂತ ಹೋಗೋದೆ. ಎಷ್ಟು ಮಾಡಿದ್ನಪ್ಪ, ನನಗಿಂದೇನೂ ಬರೋಂಗಿಲ್ಲ, ಎಲ್ಲವನ್ನೂ ಬಿಟ್ಟು ಹೋಗ್ಬೇಕಾಯ್ತು. ಕೋಟಿ ಮನೆ ಕಟ್ಟೀನಿ, ಬಿಟ್ಟು ಹೋಗೋದೇ ಆಯಿತು. ರೊಕ್ಕ ಇಷ್ಟು ಗಳಿಸೀನಿ, ಆಯುಷ್ಯ ಕಡಿಮೆ ಆಯಿತು, ಇನ್ನೂ ಸ್ವಲ್ಪ ದಿವಸ, ಇಷ್ಟೇ ದಿವಸ ಐತಲ್ಲ ಅಂತ ಎಷ್ಟು ದುಃಖ ಆಗ್ತದೆ ಹೇಳ್ರಿ ಮುಪ್ಪಿನ ಅವಸ್ಥೆಗೆ ಬಂದಾಗ. ಅದಕ್ಕೆ ಇಲ್ಲಿ ಏನು ಹೇಳ್ತಾರ, ಕ್ಷಮೆ ಅನ್ನುವಂಥದ್ದು ನೀನು ಅದನ್ನು ಹಿಡಿದಿಟ್ಕೊಂಡು ಈ ಗುರುವಾಕ್ಯವನ್ನು ಯಾವಾಗ ಕೇಳ್ತಾ ಬರ್ತಿದೆ ಅದು ನಿನ್ನ ವಶ ಆಗ್ತದೆ. ಅದಕ್ಕೆ ಈ ಗುರುವಾಕ್ಯಗೆ ಹಾಕಿದೆ ಅಂತಂದ್ರೆ ನಿನಗೆ ಮೋಕ್ಷಕ್ಕೆ ಕಾರಣ ಆಗ್ತದೆ ಇದೇ ಮನಸ್ಸು. ಇದು ಒಂದು ಕೀಲಿ ಇದ್ದಂಗೆ, ಕೀಲಿಗೆ ಹಿಂಗೆ ಹಾಕಿದ್ರೆ ಬಂಧಿಸ್ತದೆ, ಹಿಂಗೆ ಹಾಕಿದ್ರೆ ತೆಗಿತದೆ. ಒಂದೇ ಕೀಲಿ, 2-3 ಕೀಲಿ ಅದಾವನು ಮನುಷ್ಯನ. ಕೀಲಿಗೆ 2 ಇರ್ತಾವೆ, ಬೇರೆ ಕೀಲಿ ಇರ್ತಾವೆ. ಒಂದೇ ಕೀಲಿನೇ ಹಿಂಗೆ ಮಾಡಿದ್ರೆ ಬಂದಾಗ್ತದೆ, ಹಿಂಗೆ ಮಾಡಿದ್ರೆ ತೆಗಿತದೆ ಅಲ್ಲ. ಆ ರೀತಿಯಾಗಿ ಇಲ್ಲಿ ಕೂಡ ಮತ್ತು ಇದು ಬಂದಕ್ಕೆ ಬಂತೆ ಅಂತಂದ್ರೆ ನಿನಗೆ ಅಂಥ ಆನಂದ ಇರುವಂಥದ್ದೇನು ಈ ಕೀಲಿ ಹಿಂಗೆ ಹಾಕಿದಾಗ ಈ ಮನಸ್ಸು ವಿಷಯಾದಿಗಳ ಕಡೆ ಬಿಟ್ಟು ಅಂತಂದಾಗ ಶ್ರೇಷ್ಠವಾದಂಥ ಆನಂದವನ್ನು ಪಡ್ಕೊಳ್ಳುವಂಥ ಒಂದು ಏನು ಆ ಸಮಯವನ್ನು ಕಳ್ಕೊಂಡ್ಬಿಡ್ತೀವಿ. ಯಾಕಂದ್ರೆ ನರಜನ್ಮದಿಂದಿಹದೋಳು ಮಿಗಿಲುಂಟೆ ಅಂತ ಹೇಳ್ಯಾರ. ಈ ಮನುಷ್ಯನ ಶರೀರ ಬಂದದ, ಇಂಥ ಶರೀರವನ್ನು ಇಂಥ ಸಮಯವನ್ನು ಕಳ್ಕೊಂಡ್ಬಿಡ್ತಿದೆ ಯಾವಾಗ ಮನಸ್ಸನ್ನು ಹರಿಬಿಟ್ಟೆ ಅಂದ್ರೆ. ಅದೇನಿಲ್ಲ, ಸೀದಾ ನೀನು ನರ್ಕಕ್ಕೆ ತೊಗೊಂಡು ಹೋಗ್ಬಿಡ್ತದೆ. ನರ್ಕಕ್ಕೆ ಯಾಕ್ರಿ ನಾವೇನು ಅಂಥದ್ದು ಮಾಡಿವೇನು, ಇಂಥದ್ದು ಮಾಡಿವೇನು, ಪಾಪದ ಕೆಲಸಗಳನ್ನ ಮಾಡಿ. ಈ ಪಾಪದ ಕೆಲಸ ಮಾಡೋದು ಅದೇನು ಬೇಕಾಗಿಲ್ಲ. ನೀನೇನಿಲ್ಲ, ನೀನು ನಂಬದೇ ಇರುವಂಥ ಅನಾತ್ಮ ವಸ್ತುಗಳನ್ನು ನೀನು ನಂಬಿ ನಂದು ಕಳು ಮಾಡ್ಕೊಂಡು ಕುಂತಿದ್ದೆಲ್ಲ ನೀನು ನರ್ಕಕ್ಕೆ ಒದ್ದು ಹೇಳ್ಕೊಂಡು ಹೋಗ್ತಾನೆ. ಹಂಗೆ ಬಿಡ್ತಾನೇನು? ಇರದೇ ಇರುವಂಥದ್ದು ನಂದಂತೇಳಿ ಸಾಯೋವರೆಗೂ ಇಷ್ಟು ಟೈಮ್ ಕೊಟ್ಟರು ಕೂಡ ನೀವು ಮಾಡ್ಕೊಂಡಿಲ್ಲ ಅಂದ್ರೆ ನಮ್ಮ ಲಿಸ್ಟ್ನಾಗ ಇಲ್ಲಪ್ಪ ನಡಿ ಅಂತೇಳಿ ಒದ್ದು ಹೇಳ್ಕೊಂಡು ಹೋಗ್ತಾನೆ. ಯಾವಾಗ ಇದರಿಂದ ಬಿಡಿಸ್ಕೊಳಕ್ಕೆ ಸಾಧ್ಯ ಅದಂದ್ರೆ ಪರಮಾತ್ಮನ ಪಾದ ಕಮಲಗಳನ್ನು ಸ್ಮರಿಸಿ, ಅಪ್ಪ ನಿನ್ನ ವಾಕ್ಯ ಕೇಳ್ತೀನೋ, ನನಗಿಷ್ಟೆಲ್ಲ ದುಃಖ ಬಂದಿದೋ ಅಂತೇಳಿ ಆತನ ಪಾದ ಕಮಲಗಳನ್ನು ಹಿಡ್ಕೊಂಡು ಆತನ ಕೃಪೆಯನ್ನು ಪಡ್ಕೊಂಡು ಸದ್ಗುರುಗಳ ವಾಕ್ಯಗಳನ್ನು ಕೇಳ್ಕೊಂಡು ಹೋಗ್ತಾನಲ್ಲ, ಆವಾಗ ಈ ದುಃಖದಿಂದ ಬಿಡುಗಡೆ ಹೊಂದಕ್ಕೆ ಸಾಧ್ಯ ಆಗ್ತದೆ. ಇಲ್ಲಾಂದ್ರೆ ಸೀದಾ ಟಿಕೆಟ್ ಅಡ್ವಾನ್ಸ್ ನಾವು ಬುಕ್ಕಿಂಗ್ ಮಾಡಿದಾಗ ನರ್ಕಕ್ಕೆ. ಯಾವಾಗ ಇದನ್ನು ಕೇಳದೆ ಇದ್ದವರಿಗೆ ನೀ ಸಂಸಾರ ಭಾಳ ಕಮ್ಮಗೆ ಮಾಡ್ತೀನಿ ಅಂದರೆ ಯಾವಾಗ ಇದ್ದಂಗೆ ಇರಂಗಿಲ್ಲ ಅದು. ನೀ ಎಲ್ಲ ತಿಳ್ಕೊಂಡಿರ್ಬೇಕು, ನಾನು ಮಾಡ್ತೀನಿ, ನೀನು ಯಾವಾಗೂ ಮಾಡಿಲ್ಲ. ಯಾಕಂದ್ರೆ ಈಗ ಬಂದು ಕಣ್ಣು ತೆಗೆದಿದೆ, ಇಲ್ಲಿ ಮಾಡಿದಂಗೆ ಆಗ್ಯದ ನಿನಗೆ ಹುಚ್ಚು ಭ್ರಮೆ ತೊಗೊಂಡದ ಅಷ್ಟೇ. ನೀವು ಆದ್ರೂ ಇರ್ತದ, ನೀ ಇರ್ಲಾರ್ದಾಗೂ ಇತ್ತಿದ್ದು. ಈ ಜಗತ್ತು ಹೆಂಗದ, ನೀ ಇನ್ನೂ ಬಂದಿರಲಿಲ್ಲ ಅವಾಗ. ಜಗತ್ತು ಮಾಮೂಲಿ ಇತ್ತು, ಎಲ್ಲ ನಡ್ಕೊಂಡು ಹೋಗ್ತಿತ್ತು, ನೀನೇ ಇದ್ದೇನೆ ಅವಾಗ. ಇಲ್ಲ, ನೀವು ಆದ್ರೂ ಬೇಕಾದಂಗೆ ಇರ್ತದೆ. ಆದ್ರೆ ನನ್ನಿಂದಾಯಿತು ನಾನೇ ಮಾಡ್ತೀನಿ ಅಂತ ಇದನ್ನೆಲ್ಲ ಕಳ್ಕೊಂಡು ಈ ನರಜನ್ಮವನ್ನು ವ್ಯರ್ಥ ಮಾಡಿಕೊಂಡು ಹೆಂಡ್ತಿ ಮಕ್ಕಳಿಗೆಲ್ಲ ಜೀವವನ್ನು ತೇದಿ ಕೊನೆಗೆ ಏನಿರ್ಲಾರ್ದಂಗೆ ಹೊಂಟು ಬಿಡೋದು. ಟಾಟಾ ಬಾಯ್ ಅಂದ್ಕೊಂಡು ಯಮಧರ್ಮನಿಂದ ಓದಿಸ್ಕೊಂತ ಹೋಗೋದು ಹಣೆ ಬರಾಗಿಬಿಡ್ತದೆ. ಅದಕ್ಕೆ ಭಕ್ತನಾದದ್ದು ಕೇಳಕತ್ತೇನಪ್ಪ, ನನಗೆ ಸಾಕಾಗ್ಯದೋ ತಂದೆ, ಇವೆಲ್ಲ ಹೆಂಡ್ತಿ ಮಕ್ಕಳಿಗೆ ನಂಬಿ ಸಾಕಾಗ್ಯದ, ಈ ಸಂಸಾರ ನಂಬಿ ಸಾಕಾಗ್ಯದ, ದುಡಿದ್ರೂ ಅಟ್ಟೆ ಆದ. ಎಷ್ಟು ಜನ್ಮಗಳನ್ನ ಎತ್ತಿ ಬರಲಿ, ಇನ್ನು ನನಗೆ ನಿಜ ಸ್ವರೂಪವನ್ನು ತೋರಿಸ್ಬಿಡು ಅಂತ ಕೇಳಿದಾಗ
ಅವಾಗ ಇಲ್ಲಿ ಅದಕ್ಕೆ ಇಂಥ ವೈರಾಗ್ಯ ಅಲ್ಲಿ ಉತ್ಪನ್ನ ಆಯಿತು. ಯಾವಾಗ ಆತನ ಒಂದು ಅಂತಃಕರಣ ಶುದ್ಧಾಗಿ ವಿವೇಕ ದ್ವಾರ ಏನಾಗ್ತದೆ ವೈರಾಗ್ಯ ಅಲ್ಲಿ ಬರುವಂಥದ್ದಾಗ್ತದೆ. ಆವಾಗ ಕ್ಷಮೆ ಅನ್ನುವಂಥದ್ದು ಅಂತರ್ಮುಖ ಮಾಡ್ಕೊಳ್ಳುವಂಥದ್ದು. ದಮೆ ಅಂದ್ರೆ ಇಂದ್ರಿಯಗಳ ನಿಗ್ರಹ. ಯಾವಾಗ ನಿಗ್ರಹ ಅಂತಂದ್ರೆ ಈ ಒಂದು ಅವೆಲ್ಲ ಬಯಸ್ತಿರ್ತಾವೆ ನೋಡ್ರಿ. ಮನಸ್ಸು ಹೆಂಗೆ ಕುಣಿತದ ಅವು ಕುಣಿತಿರ್ತಾವೆ. ಈ ಮನಸ್ಸು ಹೇಳ್ದಂಗೆ ಕುಣಿತಿರ್ತಾವೆ ಅವನು. ಅದಕ್ಕೆ ಅವಕ್ಕೂ ಕಡಿವಾಣ ಹಾಕೋದು, ಯಾವುದು ಬಯಸೋದಿಲ್ಲ, ನೋಡೋದಿಲ್ಲ. ಈ ಶಬ್ದ ಸ್ಪರ್ಶ ರೂಪು ರಸಗಂಧ ಏನು ಈ ಕಣ್ಣುಗಳದಾವ ಭಗವಂತನ ಒಂದು ರೂಪವನ್ನು ನೋಡಕ್ಕೆ ಬಳಸ್ಕೋ. ಕಿವಿಗಳದಾವ ನೋಡ್ರಿ, ಗುರುವಾಕ್ಯವನ್ನು ಕೇಳಕ್ಕೆ ಈ ಕಿವಿಗಳು ಕೊಟ್ಟ. ನೀನು ಸಿಕ್ಕಂಗೆ ಹೆಂಗೆ ಬೇಕಂಗೆ ನಾವು ಕುಣಿತೀನಂತ ಅಂದರೆ ಹೆಂಗದು? ಈಗ ಇಂದ್ರಿಯಗಳು ಕೊಟ್ಟಿದ್ದಾನೆ, ಜ್ಞಾನೇಂದ್ರಿಯ ಕೊಟ್ಟಿದ್ದಾನೆ. ಎದಕ್ಕೆ ಕೊಟ್ಟಿದ್ದಾನೆ? ಪರಮಾತ್ಮನ ಕಾಣಲಿ, ಭಗವಂತನ ಕಾಣಲಿ, ತನ್ನ ಸ್ವಸ್ವರೂಪವನ್ನು ಕಾಣ್ಕೊಳ್ಳಿ, ತಿಳ್ಕೊಳ್ಳಿ ಅಂತೇಳಿ ಇವೆಲ್ಲ ಕೊಟ್ಟಿದ್ದಾನೆ. ಮತ್ತು ನೀನು ಏನೇನೋ ಮಾಡಿ ಏನೇನೋ ಕಳಿತೀನಿ ಅಂತಂದ್ರೆ ಅದಕ್ಕೆ ಕ್ಷಮೆ ಇಲ್ಲ, ಭಗವಂತನಿಗೆ ಕ್ಷಮೆ ಇಲ್ಲ. ಅದಕ್ಕೆ ಕಿವಿಗಳು ಕೊಟ್ಟಾನ, ಇವೆಲ್ಲ ನುಡಿಗಳನ್ನು ಕೇಳುವಂತ ಕೊಟ್ಟಾನ. ಇದಕ್ಕೂ ಟೈಮ್ ಲಿಮಿಟ್ ಅದಾವ, ಕಿವಿ ಕೇಳೋದಕ್ಕೂ ಲಿಮಿಟ್ ಅದ. ಅದಕ್ಕೆ ಈ ಕಿವಿ ಇದರಿಂದ ಕೇಳಪ್ಪ ಅಂತ ಇವೆಲ್ಲ ಇಂದ್ರಿಯಗಳನ್ನು, ನಮಗೆ ಜ್ಞಾನೇಂದ್ರಿಯಗಳನ್ನು ಕೊಟ್ಟಿದ್ದಾನೆ ಭಗವಂತ. ಬಾಯಿ ಕೊಟ್ಟಿದ್ದಾನೆ, ಆತನ ಸ್ತುತಿ ಮಾಡೋಕ್ಕೆ ಕೊಟ್ಟಿದ್ದಾನೆ. ಇದು ಬಿಟ್ಟು ಕೇಸ್ ನಾವೇನೇನೋ ಮಾಡ್ತೀವಿ, ಏನೇನೋ ಮಾತಾಡ್ತೀವಿ, ಏನೇನೋ ಯಾವುದೋ ಒಂದು ಬಾತಿಗೆ ಬರಲಾರ್ದಂಥ ಮಾತುಗಳನ್ನಾಡಿ ಈ ಶರೀರವನ್ನು ಮುಗಿಸ್ಬಿಡ್ತೀವಿ. ಮುಗಿದೋಯ್ತು, ಆಯುಷ್ಯನೂ ಮುಗೀತು, ಎಲ್ಲ ಶರೀರನೂ ಹೋಯ್ತು, ಎಲ್ಲಟು ಹೋಯ್ತು, ಮುಗಿದೋಯ್ತು. ಹಂಗೆ ಮಾಡ್ಕೊಂಡ್ಬಿಡ್ತೀವಿ. ಆದ್ರೆ ಇವ್ಯಾರನ್ನ ಬಾಯಿ ಕಿವಿ ಇವೆಲ್ಲ ನಾವು ಮಾಡ್ಕೊಂಡಿವೇನಂದ್ರೆ ಅದು ಪರಮಾತ್ಮ ಮಾಡ್ಯಾನ, ನಿನಗೆ ಚಲೋದೇ ಮಾಡ್ಯಾನ. ಏನು ಕಡಿಮೆ ಮಾಡ್ಯಾನ ಹೇಳಿ ನಿನಗೆ? ಶರೀರದಾಗ ಎಲ್ಲ ಅವಯವಗಳು ಕೊಟ್ಟಾನ ನೋಡ್ರಿ. ಇಷ್ಟೆಲ್ಲ ಕುಂತು ಚಂದ ಕೇಳಕತ್ತೀವಿ ಅಂದ್ರೆ ಎಷ್ಟು ನರನಾಡಿಗಳು ಎಷ್ಟದಾವೆ, ಭಾಳಷ್ಟದಾವೆ ನಮ್ಮ ಶರೀರದಾಗ. ಅವು ಎಷ್ಟು ಸೂಕ್ಷ್ಮವಾಗಿ ಎಲ್ಲ ತಮ್ಮ ಜಾಗದಾಗ ಕೆಲಸ ಮಾಡಾಕತ್ತೇವಂತ ನಾವು ಚಂದ ಕುಂತು ಕೇಳಕತ್ತೀವಿ. ಅದ್ರಾಗ ಒಂದು ಚೂರು ವ್ಯತ್ಯಾಸ ಆಯ್ತಂದ್ರೆ ನಮ್ಗೆ ಕುಂದ್ರಕ್ಕಾಗ್ತದ. ಒಂದೇ ನರ ವ್ಯತ್ಯಾಸ ಆದ್ರೆ ಕುಂದ್ರಕ್ಕಾಗಂಗಿಲ್ಲ ಮನುಷ್ಯಾಗ. ಮತ್ತು ಅಷ್ಟು ಪಾಪ ಏನು ತ್ರಾಸ ಆಗಬಾರ್ದು ಅಂತೇಳಿ ಈ ಶರೀರವನ್ನು ಅಚ್ಚುಕಟ್ಟಾಗಿ ಮಾಡ್ಯಾನ. ತಿನ್ನಕ್ಕೆ ಎಲ್ಲ ಊಟ ಗೀಟ ಅದನ್ನೇ ಕೊಟ್ಟಾನ. ಈಗ ಏನೋ ಒಂದು ಕಂಡಿಡ್ತೀವಿ ಅಂತಂದ್ರೆ ನಾ ಅದಕ್ಕೆ ಕಂಡಿಡ್ತೀವಿ, ಇದಕ್ಕೆ ಕಂಡಿಡ್ತೀವಿ ಅಂತ ಹೋಗ್ತೀವಿ. ಆದರೆ ಈ ಜೋಳ ಮತ್ತು ಗೋಧಿ ಅದೆಲ್ಲ ತಿಂತಿಲ್ಲ. ಇದು ತರಕಾರಿ ಯಾರು ಕಂಡಿಡಿದ್ರು? ಯಾರು ಹಾಕ್ಯಾರ ನೀ ತಿನ್ಲಿ ಅಂತ ಹೇಳ್ಬಿಟ್ಟು? ಯಾರನ್ನ ಹಾಕ್ಯಾರ ಅಂತಂದು ಕೇಸೆ? ಅದನ್ನೇ ಮಾಡಿ ನಿನಗೇನು ಕಡಿಮೆ ಆಗಬಾರ್ದು ಅಂತ ನಿನಗೇನು ಕಡಿಮೆ ಮಾಡಿದಾನ ಅಂತ ಎಲ್ಲವನ್ನ ಮಾಡಿದಾನ. ಆದರೆ ಶರೀರಗಳು ಕೊಟ್ಟಾನ. ಆದರೆ ಜಾಗ ಬದಲಾವಣೆ ಮಾಡಿದ್ದೀನಿ. ನಿನ್ನ ಕೆಟ್ಟ ಮನಸ್ಸು ಹೆಂಗೆ ಮಾಡಿದೆಪ್ಪ ಅಂದ್ರೆ, ಈಗ ಪಾಪ ಭೋಗದ ಶರೀರಗಳು ಪ್ರಾಣಿ ಪಕ್ಷಿಗಳು ಎಲ್ಲ ಬಂದಾವ. ನಮಗೆ ಭೋಗ ಏನು ತಂದಾವ ಅದು ಅಟ್ಟೆ ಅನುಭವಿಸ್ಕೊಂಡು ಹೋಗ್ಬೇಕು. ಮತ್ತು ಅದನ್ನು ತಪ್ಪಿಸ್ಕೊಂಡು ಏನಾರು ಮಾಡ್ಕೊಡ್ಬೇಕಪ್ಪ, ಇಂಥದ್ದು ಏನಾರು ಚಲೋ ಕೆಲಸಗಳನ್ನು ಮಾಡ್ಕೊಂಡು ಮುಂದಿನ ಜನ್ಮ ಚಲೋತ್ನಾಗ ಬರಂಗೆ ಮಾಡಲಿ ಅಂತ ಮಾಡ್ಕೊಳಕ್ಕಂಥ ಅವಕಾಶ ಅದನ್ನು ಪ್ರಾಣಿ ಪಕ್ಷಿಗಳಿಗೆ ಇಲ್ಲ. ನಿನಗೊಬ್ಬತ್ತಿಗೆ ಇಷ್ಟು ಜಗತ್ತಿನೊಳಗೆ ನೀನು ಎಲ್ಲವನ್ನು ನೋಡ್ತಿದ್ದಲ್ಲ, ಅದಕ್ಕೆ ನರ ಜನ್ಮದಿಂದ ದೇಹದೋಳು ಮಿಗಿಲುಂಟೆ ಅಂತ ಹೇಳ್ತಾರೆ. ಈ ಶರೀರ ಎಲ್ಲಕ್ಕಿಂತ ಶ್ರೇಷ್ಠವಾದಂಥದ್ದೈತೆ. ನಿನಗೆಲ್ಲ ಅವಕಾಶ ಕೊಟ್ಟಾನ. 3 ಅವಸ್ಥೆಗಳು ಕೊಟ್ಟಿದ್ದಾನ, ಹೌದಾ? ಶಬ್ದಾದಿ ವಿಷಯಗಳು 5 ಕೊಟ್ಟಿದ್ದಾನ. ಆಮೇಲೆ ನಿನಗೊಂದು ವಿವೇಕ ಕೊಟ್ಟಿದ್ದಾನೆ. ಯಾವುದು ಸರಿ ಯಾವುದು ತಪ್ಪನ್ನು ತಿಳುವಳಿಕೆ ಬರುವಂಥದ್ದು ನಿನಗೆ ಒಬ್ಬನಿಗೆ ಅದ. ಸಕಲ ಜೀವರಾಶಿಗಳಲ್ಲಿ ನಿನಗೊಬ್ಬತ್ತಿಗದ ಯಾವುದು ಸರಿ ಅದು ಯಾವ್ದು ತಪ್ಪದಂತ ವಿಚಾರ ಮಾಡಿ ಅದನ್ನು ಆರಿಸ್ಕೊಳ್ಳುವಂಥದ್ದು. ಮತ್ತು ನೀನು ಯಾವ್ದು ಆರಿಸ್ಕೊಳವ? ಏನು ಸ್ವರ್ಗಾದಿ ಭೋಗಗಳನ್ನು ಅನುಭವಿಸ್ಬೇಕಂಥದ್ದು ಆರಿಸ್ಕೊಳ್ಬೇಕಾದ್ರೆ ಅದನ್ನು ಆರಿಸ್ಕೊ. ಮತ್ತು ಏನಂದ್ರೆ ಪಾಪದ ಕೆಲಸಗಳನ್ನು ಮಾಡಿ ಇದನ್ನು ತಿಳ್ಕೊಳ್ಳಾರ್ದ ನಾವು ನರ್ಕಕ್ಕೆ ಹೋಗ್ತೀನಿ ಅಂದ್ರೆ ನರ್ಕಕ್ಕೆ ಹೋಗು, ಏನು ತೊಂದರೆ ಇಲ್ಲ. ಮತ್ತು ಇಲ್ಲಪ್ಪ ನಾವು ಗುರು ಮುಖಾಂತರ ತಿಳ್ಕೊಂಡು ಈ ಜನ್ಮನೇ ಸಾರ್ಥಕ ಮಾಡ್ಕೋತೀನಿ, ಇನ್ನೊಂದು ಸಲ ಶರೀರನೇ ಬರಬಾರ್ದು ನನಗನ್ನುವಂಥ ಆ ಭಾವ ಇದ್ರೆ ಗುರುಗಳಾಗಿ ಬಂದ ನೋಡಿ. ಪರಮಾತ್ಮನೇ ಗುರುವಾಗಿ ಬಂದಿದ್ದಾನೆ ಸಗುಣ ರೂಪ ತೊಟ್ಕೊಂಡು. ಮತ್ತು ಕೇಳಿ ಆತನ ಪಾದಕ್ಕೆ ಶರಣಾಗತನಾಗುವಂಥದ್ದು. ಅದಕ್ಕೆ ಇಲ್ಲಿ ಕೂಡ ಹೇಳ್ತಾರ, ದಮೆ ಮೊದಲಾದ ಷಡ್ ಸಂಪತ್ತಿಯ ಈ ಸಾಧನೆಗಳನ್ನು ಪ್ರಾಪ್ತಿ ಮಾಡಿಕೊಳ್ಳುವಂಥದ್ದು, ಪ್ರಾಪ್ತಿ ಆಗುವಂಥದ್ದು. ಯಾವಾಗ ಅದಕ್ಕೆ ವಿವೇಕ ಅನ್ನುವಂಥದ್ದು ಭಾಳ ಮುಖ್ಯ. ವಿವೇಕ ಯಾವಾಗ ಜಾಗ್ರ ಆಯಿತೋ ಆವಾಗ ವೈರಾಗ್ಯ ಬರ್ತದೆ. ವಿವೇಕ ಬರಲಾದಿಲ್ಲರಿ ನಾವು ವೈರಾಗ್ಯಶಾಲಿಗಳು ಅದಾವೆ. ಹೆಂಗೆ ಬರ್ತದೆ ನಿನಗೆ ವೈರಾಗ್ಯ? ವಿವೇಕ ಬಂದಾಗ ಮಾತ್ರ ವೈರಾಗ್ಯ ಬರ್ತದೆ. ಹೌದು, ನಿನಗೆ ಯಾವುದು ಸತ್ಯ ಅದ ಯಾವುದು ಮಿಥ್ಯ ಅದಂತಂದಾಗ ಮಿಥ್ಯ ಇರುವಂಥದ್ದು ಬಿಟ್ಕೊಳತ್ತಾಗ್ತಿದೆ, ಸತ್ಯ ಇರುವಂಥದ್ದು ಹಿಡ್ಕೊಳತ್ತಾಗ್ತಿದೆ. ಹಾಗಾಗಿ ವೈರಾಗ್ಯ ಬರಬೇಕಂದ್ರೂ ಕೂಡ ವಿವೇಕ ಜಾಗ್ರ ಆಗಬೇಕಾಗ್ತದೆ. ಅದಕ್ಕೆ ಈ ರೀತಿ ಯಾವಾಗ ವಿವೇಕ ಜಾಗ್ರ ಆಯಿತು ಅಂತಂದಾಗ ಅಲ್ಲಿ ಶಮದಮಾದಿಗಳು ಷಡ್ ಸಂಪತ್ತಿನ ರೂಪ ಸಾಧನೆಗಳನ್ನು ಪ್ರಾಪ್ತಿ ಮಾಡ್ಕೊಳ್ಳುವಂಥದ್ದಾಗ್ತದೆ. ಅವುಗಳಿಂದ ಮೋಕ್ಷದ ಅಪೇಕ್ಷೆ ಅವಾಗೇನಾಗ್ತದ? ಇವೆಲ್ಲ ಆದಾಗ ಮನಸ್ಸಿನಲ್ಲೇ ಹುಟ್ಟುವಂಥವು. ಹೆಂಗಂತಂದ್ರೆ
ಮೋಕ್ಷದ ಅಪೇಕ್ಷೆ. ಆವಾಗ ನಾನು ಇಂಥ ಆನಂದವನ್ನು ಪಡ್ಕೊಳ್ಬೇಕು, ಏನೈತೆ ನನ್ನ ಒಳಗಡೆ ಇರುವಂಥದ್ದು. ಮಹಾತ್ಮರು ಇಷ್ಟೆಲ್ಲ ಮಾಡ್ಕೊಂಡಿದ್ದಾರೆ, ಅವರೆಲ್ಲ ಯಾಕೆ ಮಾಡ್ಕೊಂಡಿದ್ದಾರೆ, ನನ್ನ ಒಳಗಡೆ ಏನೈತೆ ಅದನ್ನು ನಾನು ತಿಳ್ಕೊಳ್ಬೇಕು ಅನ್ನುವಂಥದ್ದು ಮೋಕ್ಷದ ಅಪೇಕ್ಷೆ ಆವಾಗ ಶುರುವಾಗ್ತದೆ ನೋಡ್ರಿ. ಅವಾಗ ಏನಾಗ್ತದೆ, ಅದಕ್ಕೆ ಗೊತ್ತಾಗ್ಬಿಡ್ತು, ಎಲ್ಲ ವಿಚಾರಗಳು ಗೊತ್ತಾಯಿತು. ಈ ಶರೀರ ಇಲ್ಲಿ ಬಂದದ್ದು ಯಾತಕ್ಕೆ ಬಂತು, ಎಲ್ಲಿಗೆ ಹೋಗ್ತದ ಇದು ಗೊತ್ತಿಲ್ಲ, ಇದು ಬಂದದ ಮತ್ತು ಹೋಗೋಂಥದ್ದೇ ಐತೆ. ಅದಕ್ಕೆ ಈ ರೀತಿಯಾಗಿ ಆವಾಗ ಸದ್ಗುರುಗಳಿಗೆ ಹುಡುಕ್ಬೇಕಾಗ್ತದೆ. ಸದ್ಗುರುಗಳು, ಯಾಕಂದ್ರೆ ಅದ್ರಾಗ ಎಂತೆಂಥ ಗುರುಗಳಲ್ಲ. ಅದಕ್ಕೆ ಬಳ್ಳಿ ಗುರುಡರು ಹಳ್ಳವನ್ನು ಬಿದ್ದಂತೆ, ಒಳ್ಳೆ ಗುರುವಿನ ಉಪದೇಶವಿಲ್ಲದೆ ಎಲ್ಲಿ ಹುದು ಮುಕ್ತಿ ಸರ್ವಜ್ಞ. ಇಲ್ಲಿ ಗುರುಗಳನ್ನು ಹುಡುಕಬೇಕಾದ್ರೂ ಕೂಡ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದಾಗ ಮೋಕ್ಷದ ದಾರಿಯನ್ನು ತಿಳಿಸ್ತಾನೆ. ಇಲ್ಲಾಂದ್ರೆ ಅದು ಬಿಟ್ಕೇಸಿ ಏನೇನೋ ಬೇರೆ ಕಡೆ ತಿಳ್ಸೋಕೆ ಹೋಗ್ಬಿಡ್ತಾನತ್ತ. ಗುರುಗಳನ್ನು 6 ಮಂದಿ ಗುರುಗಳ ಬಗ್ಗೆ ಬರ್ಕೊಂಡು ಬಂದಿದ್ದಾರೆ. ಅದಕ್ಕೆ ಗುರುಗಳು ಇದ್ದದ್ದನ್ನೇ ಇದ್ದಂಗೆ ತಿಳಿಸ್ಬೇಕು, ದಾರಿ ತಪ್ಪಿಸುವಂಥ ಕೆಲಸ ಮಾಡಬಾರ್ದು. ಹಾಗಾಗಿ ಇಲ್ಲಿ ಕೂಡ ಅಂಥ ಒಂದು ಸದ್ಗುರುಗಳಿಗೆ ಶರಣಾಗತನಾಗಿ, ಸದ್ಗುರುಗಳಂತ ಯಾರಿಗೆ ಹೇಳ್ತಾರೆ, ಎಲ್ಲರೂ ನಾವು ಸದ್ಗುರುಗಳು ಅಂತ ಆಗಕ್ಕೆ ಸಾಧ್ಯ ಇಲ್ಲ. ಸದ್ಗುರುಗಳಂದ್ರೆ ಇದು ಸತ್ಯಾನುಭವ, ಇದು ಮಿಥ್ಯಾನುಭವ ಎಂದು ಒದವಿ ಬೋಧಿಪನೇ ಸದ್ಗುರು ಹಕ್ಕು ಅಂತ ಹೇಳಿದ್ದಾರೆ. ಅದಕ್ಕೆ ಸದ್ಗುರು ಅಂತ ಹೇಳಬೇಕಾಗ್ತದೆ. ಅಂಥತ್ತಿಗೆ ವಿಚಾರ ಮಾಡಿ, ಅಪ್ಪ ನಾನು ಯಾರಿದ್ದೀನೋ ತಂದೆ ಅಂತ ವಿಚಾರ ಮಾಡ್ಬೇಕನ್ನುವಂಥ ಬುದ್ಧಿ ಉತ್ಪತ್ತಿ ಆಗ್ತದೆ. ಅವಾಗ ಅಲ್ಲಿವರೆಗೂ ಆಗಂಗಿಲ್ಲ ನೋಡ್ರಿ. ಇಷ್ಟೆಲ್ಲ ವಿವೇಕ ಜಾಗ್ರ ಆಗ್ಬೇಕಾಗ್ತದೆ, ಅಲ್ಲಿಂದ ವೈರಾಗ್ಯ ಉತ್ಪತ್ತಿ ಆಗ್ಬೇಕಾಗ್ತದೆ, ಅಲ್ಲಿಂದ ಶಮಧಮಾದಿಗಳಾಗಬೇಕಾಗ್ತದೆ, ಇವೆಲ್ಲ ಪ್ರೊಸೀಜರ್ ಆಗ್ಬೇಕಾಗ್ತದೆ. ಯಾಕಂತಂದ್ರೆ ಇವೆಲ್ಲ ನಡೀತಾವೆ. ನಾವು ಅದು ಬಿಟ್ಟು ಎಲ್ಲರೂ ಮನುಷ್ಯರ ಥರ ಕಾಣ್ತೀವಿ. ಅದಕ್ಕೆ ಎಲ್ಲರೂ ಮನುಷ್ಯರ ಶರೀರ ಹೊತ್ಕೊಂಡು ಬಂದೀವಿ. ಆದರೆ ಪ್ರಾಣಿ ಪಕ್ಷಿಗಳ ಸ್ವಭಾವನೇ ಭಾಳ ಮಂದಿ ಬಲ್ಲೆ ಇದ್ದಾವ. ಅದಕ್ಕೆ ಎಲ್ಲರೂ ಮನುಷ್ಯರಾಗಕ್ಕೂ ಸಾಧ್ಯ ಇಲ್ಲ. ಏನು ಹೇಳ್ತಾರೆ, ಗೋಮುಖ ವ್ಯಾಘ್ರ ಅಂತ ಹೇಳ್ತಾರಲ್ಲ, ಹಂಗೆ ಶರೀರ ಬಂದದ್ದು ಮನುಷ್ಯನ ಶರೀರ ಐತಿ, ಆದ್ರೆ ಒಳಗಡೆ ಕೆಟ್ಟ ಗುಣಗಳು ತುಂಬ್ಯಾವಲ್ಲ, ಏನು ಮಾಡೋದು. ಅದಕ್ಕೆ ಇಲ್ಲಿ ಕೂಡ ಏನು ಹೇಳ್ತಾರ, ಈ ವಿಚಾರ ಮಾಡ್ಬೇಕನ್ನುವಂಥ ಉತ್ಪತ್ತಿ ಬರ್ತದೆ. ಯಾವಾಗ ಸದ್ಗುರುಗಳಿಗೆ ಶರಣಾಗಿ, ಅಪ್ಪ ನಾನು ಯಾರಿದ್ದೀನಿ. ಶ್ರೀರಾಮಚಂದ್ರಗೆ ಹಂಗೆ ಆಯಿತು. ಪಾಪ ರಾಜ್ಯ ಎಲ್ಲವನ್ನ ಪಟ್ಟಾಭಿಷೇಕ ಆಯಿತು, ಯಾತ್ರೆನೂ ಮಾಡಿ ಬಂದ, ಎಲ್ಲ ಮಾಡಿ ಬಂದ. ಆಮೇಲೆ ಅದಕ್ಕೆ ವೈರಾಗ್ಯ ಆಯಿತು, ವಿವೇಕ ಜಾಗ್ರ ಆಯಿತು, ನನಗೆ ಬೇಡ, ಇದೆಲ್ಲ ಬೇಡ ಅಂತ ಕುಂತ್ಬಿಟ್ಟ. ಆವಾಗ ನೀನು ಯಾರು ಅಂತಂದಾಗ ಹಲವಾರು ರೀತಿಯಿಂದ ನಾನು ಯಾರು ಇದ್ದೀನಂತ ತಿಳ್ಕೊಳ್ಬೇಕಾಗ್ಯದ. ನನಗಿದು ಯಾವುದು ಸಂಪತ್ತು ಬೇಡ, ಯಾವುದು ಇದು ರಾಜ್ಯ ಬೇಡ, ಏನು ಬೇಡ ಅಂತ ಕೂತ್ಕೊಂಡ್ರೆ ಶ್ರೀರಾಮಚಂದ್ರ. ಆವಾಗ ವಸಿಷ್ಠ ಗುರುಗಳು ಯೋಗ ವಾಸಿಷ್ಠ ಅಂತ ಹೇಳಿದರು ಅವರು. ಅದರಲ್ಲಿ ಈಗ ನಾನು ಯಾರಿದ್ದೀನಿ ಅನ್ನುವಂಥದ್ದು ಒಂದು ಸದ್ಗುರುವಿಗೆ ಶರಣಾಗತನಾಗಿ ಈ ವಿಚಾರವನ್ನು ಕೇಳ್ಕೊಳ್ಳೋಂಥದ್ದು. ಕೂಡಲೇ ಅವರು ಸದ್ಗುರುಗಳಿಗೆ ಶರಣಾಗತನಾಗಿ ವಿನಯದಿಂದ ಬೇಡ್ಕೊಳ್ತಾನೆ, ವಿನಯದಿಂದ. ಅದಕ್ಕೆ ಭಾಳಷ್ಟು ಸದ್ಗುರುವಿನ ಹತ್ರ ಹೆಂಗೆ ಬೇಕು ಹಂಗೆ ಮಾತಾಡ್ತೀನಿ ಅನ್ನೋದಲ್ಲ. ಯಾರು ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರು ಇದ್ದಾಗ ಅಲ್ಲಿ ಭಯಭಕ್ತಿ ಎರಡೂ ಸದ್ಗುರುವಿನಲ್ಲಿರ್ಬೇಕಾಗ್ತದೆ. ನೀನು ಭಯಭಕ್ತಿ ಎಷ್ಟೈತೆ ಅಂತ ನೋಡಿ ತನ್ನ ಗಂಟನ್ನು ಬಿಚ್ತಾನೆ. ತಂದೇನು ಗಂಟು ಇರ್ತದಲ್ಲ ಕಟ್ಕೊಂಡು ಕುಂತಿರ್ತಾನೆ ನೋಡಿ, ತನ್ನ ಸಂಪತ್ತಿನ ಗಂಟೇನು ಕಟ್ಕೊಂಡು ಕುಂತಿರ್ತಾನಲ್ಲ, ಅಂಥ ಅಧಿಕಾರಿಯುಕ್ತನಾದಂಥ ಶಿಷ್ಯನನ್ನು ನೋಡಿ ಆತ ತನ್ನ ಗಂಟು ಬಿಚ್ಚಿ ತಾನು ಹೆಂಗೆ ಆನಂದದಾಗ ಅದನ್ನು ಅಂಥ ಆನಂದದ ಒಂದು ವಿಚಾರವನ್ನು ತಿಳಿಸ್ತಾನೆ ಸದ್ಗುರು. ಅದಕ್ಕೆ ವಿನಯದಿಂದ ಭಾಷಣ ಮಾಡ್ತಾನೆ, ವಿನಯದಿಂದ ನಮಸ್ಕಾರ ಮೊದಲಾದವುಗಳನ್ನು ಮಾಡಬೇಕಾಗ್ತದೆ. ಸದ್ಗುರುವಿನ ಹತ್ರ ಭಾಳಷ್ಟು ವಿನಯತೆಯಿಂದ ಇರಬೇಕಾಗ್ತದೆ. ನೀನು ಹೆಂಗೆ ಬೇಕಂಗೆ ಇಲ್ಲರೆ ಹಂಗೆ ಮಾತಾಡ್ತಾ ಹಂಗಲ್ಲ. ಯಾಕಂದ್ರೆ ಒಳವರೆಗೂ ಒಂದಾಗಬೇಕಾಗ್ತದೆ, ಭಾವ ಒಂದು ಇಲ್ಲಿ ಇರಬೇಕಾಗ್ತದೆ. ಮತ್ತು ಅದಕ್ಕೆ ಹೇಳ್ತಾರೆ, ಅರಸದೆ ಗುಣದೋಷವನ್ನು ಗುರು ಅರನೋಳು ನೆರೆ ಭಕ್ತಿ ಮಾಡಲಹುದು ಮುಕ್ತಿ ಅಂತ ಹೇಳ್ತಾರೆ. ನಿನ್ನ ಭಕ್ತಿ ಶ್ರದ್ಧೆ ನಂಬಿಕೆ ಎಷ್ಟದ ಅಷ್ಟು ನಿನಗೆ ಜ್ಞಾನ ಅಳವಡ್ತದೆ. ಅದು ಬಿಟ್ಟು ಗುರುಗಳು ಅವ್ರು ಹೆಂಗದಾರಿ, ಅವ್ರು ಬಿಟ್ಟಾರೇ ಇಲ್ರಿ, ಅವ್ರೇನು ಸಂಸಾರದಾಗ ಅದಾರ ಏನು ಮನ್ಯಾಗ ಅದಾರ್ರಿ, ಅವ್ರು ಏನೇನು ಬಿಟ್ಟಾರಿ, ಹಿಂಗೆ ಪರೀಕ್ಷೆ ಮಾಡೋಂಗಿಲ್ಲ. ಯಾಕಂದ್ರೆ ಶ್ರೋತ್ರಿಯ ಬ್ರಹ್ಮನಿಷ್ಠ ಸದ್ಗುರುವಿಗೆ ಇಲ್ಲಿ ಕೂಡ ಹೇಳ್ತಾರೆ. ಯಾಕಂತಾರೆ ಆತಗೆ ಹಿಂದೊಂದು ಮಾತಾಡ್ಕೊಳ್ಳೋದು ಮುಂದೊಂದು ಮಾತಾಡ್ಕೊಳ್ಳೋದು ಹಂಗೆ ಮಾಡಿದರೆ ಇದು ಜ್ಞಾನ ಅಳವಡಂಗಿಲ್ಲ. ಸದ್ಗುರುನಾಥ ಜ್ಞಾನದ ವಿಚಾರಗಳನ್ನು ಅದಕ್ಕೆ ಹೇಳ್ತಾರೆ, ಅವರಿವರು ಎನ್ನದೆ ನಿಜವರಿದವರಂಗರಿಗೆ ಅವನತನಾಗಿ ಅಂತ ಹೇಳ್ತಾರೆ ನಿಜಗೊಂಡ್ರು. ಯಾರೆಲ್ಲ ಯಾರ ತತ್ವವನ್ನು ಹೇಳ್ತಾರೆ ಅವ್ರು ನಾನು ಸದ್ಗುರು ಅಂತಾಗಿ ಸ್ವೀಕಾರ ಮಾಡ್ತೀನಿ ಅಂತ ಹೇಳ್ತಾರೆ ಅವರೆಲ್ಲ. ಹಂಗಾಗಿ ಆ ಒಂದು ಜ್ಞಾನದ ವಿಚಾರಗಳು ಇದ್ದವು ಅಂತಂದ್ರೆ ನೀನು ಅದನ್ನು ಶ್ರದ್ಧೆಯಿಂದ ಭಕ್ತಿಯಿಂದ ನೀನು ಎಷ್ಟು ತೊಗೊಳ್ತೀವಿ ಅದು ನಿನಗೆ ಅಳವಡ್ತದೆ, ನಿನಗೆ ಆ ಜ್ಞಾನ ಅಳವಡ್ತದೆ. ಅದಕ್ಕೆ ಈ ರೀತಿಯಾಗಿ ನೀನು ವಿನಯ ನಮ್ರತೆಯಿಂದ ಕೇಳ್ಕೊಂಡಾಗ ಸದ್ಗುರು ಒಲಿದು ನಿನಗೆ ವಿಚಾರಗಳನ್ನು ಹೇಳ್ತಾನೆ.
ಮತ್ತು ಸದ್ಗುರುಗಳು ಹೆಂಗಿರ್ತಾರಂದ್ರೆ ನೀನು ರೊಕ್ಕ ರೂಪಾಯಿ ನೋಡಿ ಮತ್ತು ನಿನ್ನ ಒಂದು ಏನಾದರೂ ವಯಸ್ಸು, ನಿನ್ನ ರೂಪು, ನಿನ್ನ ರೊಕ್ಕ ರೂಪಾಯಿ, ನೀ ಗಾಡಿಯಾಗ ಬರ್ತಿದ್ದೋ ಏನು ಹಂಗೆ ಬರ್ತಿದ್ದೋ, ರೊಕ್ಕ ರೂಪಾಯಿ ಎಷ್ಟು, ಸಂಪತ್ತು ಎಷ್ಟದ, ಆಸ್ತಿ ಎಷ್ಟದ, ಹೊಲ ಎಷ್ಟದ, ವರ್ಷಕ್ಕೆ ಎಷ್ಟು ಬೆಳೀತದ, ಎಷ್ಟಿಲ್ಲ ನಮ್ಮ ಮಟ್ಟಕ್ಕೆ ಎಷ್ಟು ಕೊಡ್ತಾರ ಅಂತ ಈ ಥರ ಗುಣದಿಂದ ಕೇಳಿಕೆ ಅವ್ರು ಹೇಳ್ತಾನೆ ಸದ್ಗುರು. ಇದು ಕೊಲಿತಾನೆ ನನ್ನ ಶಿಷ್ಯನಿಗೆ. ಅದಕ್ಕೆ ಇಂಥದ್ದೆಲ್ಲ ನೋಡಂಗಿಲ್ಲ ಸದ್ಗುರುನಾಥ. ಆದರೆ ನಿನ್ನ ಅಂತಃಕರಣ ಪರಿಪಕ್ವವಾದಂಥ ಅಂತಃಕರಣವನ್ನು ನೋಡ್ತಾನೆ ಅಷ್ಟೇ. ನಿನ್ನ ಬಲ್ಲಿ ಏಟಿದ್ರೇನು ಜಗತ್ತೇ ತೃಣ ಅಂತ ತಿಳ್ಕೊಂಬಂದಿದ್ದಾನೆ, ಜಗತ್ತೇ ಕಾಲಿಲ್ಲ ಒದ್ದು ಬಂದಂಥ ಸದ್ಗುರು ಇಂಥವು ನೋಡ್ತಾನೆ ಏನತ್ತ. ನಿನ್ನ ಮೇಲೆ ರೊಕ್ಕ ಇದ್ರೆ ಭಾಳ ಚಂದ, ಭಾಳ ದೊಡ್ಡ ಶ್ರೀಮಂತ ಅದನ್ರಿ, ಭಾಳ ಮಿನಿಸ್ಟ್ರ್ ಅದನ್ರಿ, ರೊಕ್ಕ ರೂಪಾಯಿ ಭಾಳ ಅದಾವೆ, ಕೋಟಿಗಟ್ಟಲೆ ಅದ, ನಮ್ಮ ಮಠಕ್ಕೆ ಬರ್ತದ, ಮತ್ತು ಎಷ್ಟು ಒಂದು 20-30 ಚೀಲ ಒಂದು ತಂದು ನಮ್ಮ ಮಠಕ್ಕೆ ಹಚ್ತಾನ. ಅದಕ್ಕೆ ನಾನು ಇದು ಒಲಿಬೇಕಂತ ಒಲಿತಾನೆ ಏನತ್ತ. ಹಂಗೆಲ್ಲ ಒಲಿಯೋ ಗುರುವನೇ ಆಗಂಗಿಲ್ಲ. ಯಾಕೆ ನಿರಾಸೆ ಅಂತ ಐತೆ, ಆ ಥರ ಒಲಿಯುವಂಥವು ಗುರು ಆಗಂಗಿಲ್ಲ. ಅಂಥವಕ್ಕೆಲ್ಲ ಒಲಿಯಂಥವನು ಸದ್ಗುರು ಅಂತ ಎಂಥ ತಿರ್ತಂದ್ರೆ ಬರೀ ಆತನ ಅಂತಃಕರಣ ನೋಡ್ತಾನೆ. ಆತ ಎಷ್ಟು ಅಧಿಕಾರಿ ಅದನ್ನ ಜ್ಞಾನಕ್ಕೆ ಅನ್ನುವಂಥದ್ದು ಮಾತ್ರ ನೋಡ್ತಾನತ. ನೋಡಿ ಒಲಿದು ವಿಚಾರಗಳನ್ನು ಹೇಳ್ತಾನೆ, ಆತನ ಉದ್ಧಾರ ಮಾಡ್ತಾನೆ. ಈ ರೀತಿ ಇಲ್ಲಿ ಈ ರೀತಿ ಇದ್ದಾಗ, ಅಧಿಕಾರಿ ಇದ್ದಾಗ ಆತ ಉಪದೇಶ ಮಾಡ್ತಾನೆ, ಇಲ್ಲಾಂದ್ರೆ ಮಾಡಂಗ್ಲತ್ತ. ಅಂತ ಅನಧಿಕಾರಿ ಇದ್ದಾಗ ಒಂದು ಚೂರು ಮಾಡಂಗ್ಲತ್ತ. ಈ ರೀತಿ ವಿನಯ ಮತ್ತು ವಿವೇಕಗಳನ್ನು ನೀನೇ, ಯಾಕಂದರೆ ಈ ರೀತಿ ಉಂಟು ವಿವೇಕ, ಒಂದು ವಿನಯ, ಈ ಭಾವಗಳನ್ನು ಉಂಟು ಮಾಡಿದಂತ ನೀನೇ ಇದೆಪ್ಪ. ಮತ್ತು ನೀನೇ ನನಗೆ ಇಷ್ಟಕ್ಕೆಲ್ಲ ಗದ್ದಲಕ್ಕೆ ತಂದುಬಿಟ್ಟು ಮತ್ತು ನೀನೇನು ಮಾಡಿದಿ, ಗುರು ರೂಪಾಯಿಗೆ ನೀನೇ ಬಂದು ಮತ್ತು ಕರುಣೆಯಿಂದ ಇದು ಬಿದ್ದು ಸಾಯಕತ್ತದ, ಜನ್ಮಗಳಲ್ಲಿ ಶರೀರ ತೊಟ್ಕೊಂಡು ಬಂದು ಸಾಯಕತ್ತದ, ಇದರಿಂದ ಪಡ್ಕೊಂಡ್ರಂತಂದ್ರೆ ಇದು ಮುಕ್ತನಾಗಲಿ ಅನ್ನುವಂಥ ಉದ್ದೇಶದಿಂದ ಮತ್ತು ನೀನೇನು ಮಾಡಿದಿ, ಗುರುವಾಗಿ ಬಂದುಬಿಟ್ಟು ನೋಡ್ರಿ. ಈ ರೀತಿಯಾಗಿ ಗುರುವಾಗಿ ಬಂದು ಅಂತ ಹೇಳ್ತಾರೆ. ಇನ್ನು ಮುಂದೆ ಪಟ ಹೇಳೋಕ್ಕಾಗಂಗಿಲ್ಲ. ಇನ್ನೂ ಸ್ವಲ್ಪ ಇದನ್ನು ರಿವಿಷನ್ ಮಾಡಿ ನಾಳೆ ಮಾತಾಡೋಣ. ಇದನ್ನು ಸ್ವಲ್ಪ ಟೈಮ್ ಆಗ್ಯದ, ಮತ್ತೆ ನಾಳೆ ಮಾತಾಡೋಣ. ಒಂದೆರಡು ಮತ್ತು ಗುರುಗಳ ಪಾದಕ್ಕೆ ಅರ್ಪಿಸಿ ಹರವು.